ಪಾರ್ಟಿ ರೌಂಡ್ಸ್ನ ಮೊದಲನೆಯ ಸುದ್ದಿ ನ್ಯಾಷನಲ್ ನ್ಯೂಸ್. ಹಿಮಾಚಲ ಪ್ರದೇಶದ ಸುದ್ದಿ. ಹಿಮಾಚಲ ಪ್ರದೇಶ ಆಗಾಗ ಸುದ್ದಿ ಆಗ್ತಾ ಇರುತ್ತೆ, ಆಗಬಾರದ ಕಾರಣ. ಅತಿ ಹೆಚ್ಚು ಇತ್ತೀಚಿನ ದಿನಗಳಲ್ಲಿ ಸುದ್ದಿಯಾಗಿರೋದು ಆರ್ಥಿಕ ಸಂಕಷ್ಟ. ಅದರ ನೇರವಾದ ಸಂಬಂಧ ಗ್ಯಾರಂಟಿ ಯೋಜನೆಗಳ ಜೊತೆಗಿದೆ. ಸರ್ಕಾರಿ ನೌಕರರಿಗೆ ಸಂಬಳ ಕೊಡೋದು ಕೂಡ ಕಷ್ಟ ಅನ್ನುವ ಹಂತಕ್ಕೆ ಹಿಮಾಚಲದ ಆರ್ಥಿಕತೆ ಬಂದು ತಲುಪಿದೆ. ಸ್ವತಃ ಮುಖ್ಯಮಂತ್ರಿಗಳೇ ಉಚಿತ ವಿದ್ಯುತ್ ಇನ್ನು ಮುಂದೆ ನಾನು ತಗೊಳ್ಳೋದಿಲ್ಲ, ನನ್ನ ಹೆಸರಿಗಿದ್ದ 6 ಕನೆಕ್ಷನ್ಗಳನ್ನು ಆ ಯೋಜನೆಯಿಂದ ಹೊರಗಡೆ ತರ್ತಿದ್ದೀನಿ ಅಂತ ಘೋಷಣೆ ಮಾಡಿದ್ರು. ತಮ್ಮ ಸಚಿವ ಸಂಪುಟದ ಸದಸ್ಯರಿಗೆ ಸಂಬಳ ತಗೋಬೇಡಿ ಅಂದರು. ಶಾಸಕರುಗಳಿಗೆ ಮನವಿ ಮಾಡಿಕೊಂಡ್ರು, ಸಂಬಳ ತಗೋಬೇಡಿ ಅಂತ. ಶಾಸಕರು ಸಚಿವರ ಸಂಬಳ ಎಷ್ಟು ತಾನೇ ಉಳಿದಿತ್ತು. ಆದರೂ ರಾಜ್ಯ ಆರ್ಥಿಕ ಸಂಕಷ್ಟದಲ್ಲಿದೆ. ಉಳಿದಿದ್ದೆಲ್ಲ ನಿಲ್ತಾ ಇದೆ, ಆದರೆ ಸಚಿವರಿಗೆ ಶಾಸಕರಿಗೆ ಆರಾಮಾಗಿ ಸಂಬಳ ಬರ್ತಿದೆ ಅನ್ನುವ ಮೆಸೇಜ್ ಹೋಗಬಾರದು ಅನ್ನುವ ಕಾರಣಕ್ಕೆ ನಿಮಗೆ ಸಂಬಳ ಇಲ್ಲ ಅಂತ. ಈಗ ಬರ್ತಾ 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 ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಅಂದರೆ, ದೇವಸ್ಥಾನಗಳಿಗೆ ರಾಜ್ಯ ಸರ್ಕಾರದಿಂದ ಪತ್ರ. ಹುಂಡಿ ಕಾಸು ಎಷ್ಟಿದೆ ನಿಮ್ಮ ಹತ್ರ? ಹಿಮಾಚಲದ 36 ದೇವಸ್ಥಾನಗಳ ಟ್ರಸ್ಟ್ಗಳಿಗೆ ಸರ್ಕಾರ ಪತ್ರ ಬರೆದಿದೆ. ಸುಖವಿಂದರ್ ಸಿಂಗ್ ಸುಖು ಅವರ ಸರ್ಕಾರದ ಪತ್ರ. ಸುಖ ಆಶ್ರಯ, ಸುಖ ಶಿಕ್ಷಣ ಸ್ಕೀಮ್ಗಾಗಿ ದುಡ್ಡು ಕೊಡಿ ಅಂತ. ಜನವರಿ 29ನೇ ತಾರೀಖೇ ಈ ಪತ್ರ ಬರೆದಿದ್ದಾರೆ. ರಾಜ್ಯ ಸರ್ಕಾರದ ಈ ನಿರ್ಧಾರಕ್ಕೆ ಬಿಜೆಪಿ ಕಡು ವಿರೋಧ. ಕಾಂಗ್ರೆಸ್ ಸರ್ಕಾರ ಒಂದು ಕಡೆ ಸನಾತನ ಧರ್ಮವನ್ನು ವಿರೋಧಿಸುತ್ತೆ, ಮತ್ತೊಂದು ಕಡೆ ಯೋಜನೆಗಳಿಗೆ ದುಡ್ಡು ಕೊಡಿ ಅಂತ ದೇವಸ್ಥಾನಕ್ಕೆ ಪತ್ರ ಬರೀತಾರೆ. ದೇವಸ್ಥಾನಗಳಿಂದ ದುಡ್ಡು ಕಲೆಕ್ಟ್ ಮಾಡಬೇಕು ಅಂತ ಅಧಿಕಾರಿಗಳ ಮೇಲೆ ಒತ್ತಡ ಹಾಕಿದ್ದಾರೆ. ಹಿಂದೆ ಯಾವ ಸರ್ಕಾರವೂ ಹಿಂಗೆ ಮಾಡಿರಲಿಲ್ಲ. ಇದು ದುರದೃಷ್ಟಕರ. ವಿಪಕ್ಷ ನಾಯಕ ಜೈರಾಮ್ ಠಾಕೂರ್ ಅವರ ಹೇಳಿಕೆ. ಅಧಿಕಾರಕ್ಕೆ ಬಂದು 2 ವರ್ಷಗಳಲ್ಲಿ ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಿಸುವಷ್ಟರಲ್ಲಿ ತೇಲ್ಗಣ್ಣು ಮೇಲ್ಗಣ್ಣು ಬಿಡೋ ಹಂಗಾಗಿದೆ ಹಿಮಾಚಲದ ಪರಿಸ್ಥಿತಿ. ಅಲ್ಲಿ ಮಹಿಳೆಯರಿಗೆ ಪ್ರತಿ ತಿಂಗಳು 1500 ರೂಪಾಯಿ ಕೊಡ್ತಾರೆ. 800 ಕೋಟಿ ರೂಪಾಯಿ ಬೇಕು. ಸಣ್ಣ ರಾಜ್ಯ ಹಿಮಾಚಲ ಪ್ರದೇಶ. ಅದರ ಬಜೆಟ್ 58,444 ಕೋಟಿ ಲಾಸ್ಟ್ ಬಜೆಟ್. 125 ಯೂನಿಟ್ ಉಚಿತ ವಿದ್ಯುತ್ ಕೊಡ್ತಾರೆ, ಅದಕ್ಕೊಂದು 200 ಕೋಟಿ ರೂಪಾಯಿ ಬೇಕು. ಈ ಟ್ಯಾಕ್ಸಿ ಯೋಜನೆ ಅಂತ ಒಂದು ಯೋಜನೆಯನ್ನ ಮಾಡಿದ್ರು, 680 ಕೋಟಿ. ಉಚಿತ ಲ್ಯಾಪ್ಟಾಪ್ ಕೊಡುವ ಯೋಜನೆ 100 ಕೋಟಿ. ಎಲ್ಲಕ್ಕಿಂತಲೂ ದೊಡ್ಡ ಹೊರೆ ಅಂತ ಹಿಮಾಚಲ ಪ್ರದೇಶ ಸರ್ಕಾರದ ಮೇಲಾಗಿದ್ದು ನ್ಯೂ ಪೆನ್ಷನ್ ಸ್ಕೀಮ್. ಕೇಂದ್ರ ಸರ್ಕಾರ ಏನು ತಂದಿತ್ತು ಅದರ ಬದಲು ಓಲ್ಡ್ ಪೆನ್ಷನ್ ಸ್ಕೀಮ್, ಹಳೆಯ ಪಿಂಚಣಿ ಯೋಜನೆಯನ್ನು ಜಾರಿಗೆ ತರ್ತೀವಿ ಅಂತ ವಿಧಾನಸಭಾ ಚುನಾವಣೆಯ ಪ್ರಚಾರ ಮಾಡಿ ಅಧಿಕಾರಕ್ಕೆ ಬಂದಂಥವರು ಹಳೆಯ ಪಿಂಚಣಿ ಯೋಜನೆ ಜಾರಿಗೆ ತಂದ್ರು. 2,000 ಕೋಟಿ ರೂಪಾಯಿ ಹೆಚ್ಚುವರಿಯಾಗಿ ರಾಜ್ಯ ಸರ್ಕಾರದ್ದು ಹೋಗ್ತಾ ಇದೆ. 58,444 ಕೋಟಿ ರೂಪಾಯಿಗಳ ಬಜೆಟ್ ಇದು. ಇದರಲ್ಲಿ ಸಾಲನೇ 13,000 ಕೋಟಿ ಇದೆ. 12,909 ಕೋಟಿ. $58,444 ಕೋಟಿ ರೂಪಾಯಿಗಳಲ್ಲಿ ಸಂಬಳ, ಸಾರಿಗೆ ಅಂತ ನಿಗದಿತ ವೆಚ್ಚಗಳು, ಫಿಕ್ಸ್ಡ್ ಎಕ್ಸ್ಪೆಂಡಿಚರ್, ರಾಜಸ್ವ ವೆಚ್ಚ 46,667 ಕೋಟಿ ಆಗ್ತಾ ಇದೆ.
ಅಭಿವೃದ್ಧಿ ಯೋಜನೆಗಳಿಗೆ ಅಂತಿರೋದು 6,270 ಕೋಟಿ. ಸಾಲ ಮರುಪಾವತಿಗೆ 5,479 ಕೋಟಿ ಖರ್ಚಾಗ್ತಾ ಇದೆ. ಇದರ ಮಧ್ಯದಲ್ಲಿ ಗುತ್ತಿಗೆದಾರರಿಗೆ ಸಾವಿರಾರು ಕೋಟಿ ಬಾಕಿ ಇದೆ. 86,788 ಕೋಟಿ ರೂಪಾಯಿ ಸರ್ಕಾರದ ಸಾಲ. ಹೊರ ರಾಜ್ಯಗಳಿಂದ ವಿದ್ಯುತ್ ಖರೀದಿಸಿದ ಬಿಲ್ ಕೊಡೋದಕ್ಕೆ ಕೂಡ ದುಡ್ಡಿಲ್ಲ. 150 ಕೋಟಿ ಬಾಕಿ ಉಳಿಸಿಕೊಂಡಾಗ ಹಿಮಾಚಲ ಭವನವನ್ನ ಹರಾಜು ಹಾಕೋದಕ್ಕೆ ಹೈಕೋರ್ಟ್ ಆದೇಶ ಕೊಟ್ಟಿತ್ತು. ಹರಾಜು ಹಾಕಿ ದುಡ್ಡು ಕೊಡಿ ಅವರಿಗೆ ಅಂತ. ಸರ್ಕಾರಿ ನೌಕರರಿಗೆ ಹೊತ್ತಿಗೆ ಸಂಬಳ ಹೋಗ್ತಾ ಇಲ್ಲ. ಯೋಜನೆಗಳು ಸ್ಥಗಿತ ಆಗಿದ್ದಾವೆ. ಮುಖ್ಯಮಂತ್ರಿಗಳು ಶಾಸಕರು ಸಚಿವರಿಗೆ ಮನವಿ ಮಾಡಿಕೊಳ್ತಾ ಇದ್ದಾರೆ, ನಿಮ್ಮ ಸಂಬಳ ತಗೋಬೇಡಿ, ಬಿಟ್ಟು ಬಿಡಿ ಅಂತ. ಇದೆಲ್ಲದರ ಮಧ್ಯದಲ್ಲಿ ಸರ್ಕಾರದ ಅಧೀನದಲ್ಲಿದ್ದ 36 ದೇವಸ್ಥಾನಗಳಿಗೆ ಪತ್ರ, ನಿಮ್ಮ ಅಕೌಂಟ್ನಲ್ಲಿರುವ ದುಡ್ಡನ್ನು ಸರ್ಕಾರಕ್ಕೆ ಕೊಡಿ ಯೋಜನೆಗಳನ್ನು ಜಾರಿ ಮಾಡೋದಕ್ಕೆ. ಅದೇ ಬರೀ ಹಿಮಾಚಲ್ ಪ್ರದೇಶ ಅಲ್ಲ, ನೀವು ದಿಲ್ಲಿ, ಹಿಮಾಚಲ್ ಪ್ರದೇಶ, ಕರ್ನಾಟಕ ಎಲ್ಲ ರಾಜ್ಯಗಳನ್ನು ತೆಗೆದು ನೋಡಿ. ಹಣ ಅಲ್ಲ ಅಂದ್ರೆ ಒಂದು ಮಿನಿಯೇಚರ್ ಮಾಡೆಲ್ ವರ್ಕ್ ಆಗ್ತಾ ಇದೆ ಅಲ್ಲಿ. ಯಾವ ಕಡೆ ಹೋಗುತ್ತೆ ರಾಜ್ಯದ ಆರ್ಥಿಕತೆ ಅನ್ನೋದರ ಸೂಚಕ, ಲ್ಯಾಬೊರೇಟರಿ ಪ್ರಯೋಗ ನಡೀತಾ ಇದೆ. ಅಲ್ಲ, ನಿಶ್ಚಿತವಾಗಿ. ಆದರೆ ಸಣ್ಣ ರಾಜ್ಯ ಅನ್ನುವ ಹಿಮಾಚಲ್ ಪ್ರದೇಶದ ಹಿಮಾಚಲ್ ಭವನ ಏನು ದಿಲ್ಲಿಯಲ್ಲಿತ್ತು, ಅದನ್ನು ಹಿಮಾಚಲ್ ಪ್ರದೇಶದ ಸರ್ಕಾರ ಆಕ್ಷನ್ನಲ್ಲಿಟ್ಟಿತ್ತು. ಅಲ್ಲಿನ MLAಗಳಿಗೆ ಸಂಬಳ ಕೊಡ್ಲಿಕ್ಕೆ ದುಡ್ಡಿಲ್ಲ, ಮಂತ್ರಿಗಳಿಗೆ ಸಂಬಳ ಕೊಡ್ಲಿಕ್ಕೆ ದುಡ್ಡಿಲ್ಲ ಅನ್ನೋ ಪರಿಸ್ಥಿತಿ. ಈಗ ಹಿಮಾಚಲ್ ಪ್ರದೇಶದ ಸರ್ಕಾರದ ಸೆಕ್ರೆಟರಿ ಲೆವೆಲ್ನ ಅಧಿಕಾರಿಯೊಬ್ಬರು ಸುಖ ಆಶ್ರಯ ಮತ್ತು ಸುಖ ಶಿಕ್ಷಣಕ್ಕೋಸ್ಕರ, ಮುಖ್ಯಮಂತ್ರಿ ಸುಖ ಆಶ್ರಯ ಯೋಜನೆಗೋಸ್ಕರ ಹುಂಡಿಯಲ್ಲಿರ್ತಕ್ಕಂಥ ಹಣವನ್ನು ಕೊಡಿ ಅಂತಕ್ಕಂಥ ಪತ್ರವನ್ನು ಬರೆದಿದ್ದಾರೆ. ನೋಡಿ, ಭಾಳಷ್ಟು ಬಾರಿ ವಿಪರೀತ ಪರಿಸ್ಥಿತಿಗಳಲ್ಲಿ ದೇವಾಲಯಗಳು ಸರ್ಕಾರಗಳಿಗೆ, ಹಿಂದಿನ ಕಾಲದ ರಾಜರಿಗೂ ಕೂಡ ದುಡ್ಡು ಕೊಟ್ಟಿರ್ತಕ್ಕಂಥ ಉದಾಹರಣೆಗಳಿವೆ. ಅವು ವಿಪರೀತ ಸಂದರ್ಭದಲ್ಲಿ. ಹೌದು ಹೌದು ಹೌದು. ಆದರೆ ಈಗ ನೀವು ವೋಟ್ ಬ್ಯಾಂಕ್ನ ಆಸೆಗೋಸ್ಕರ, ವೋಟ್ ಬರಬೇಕು ಅನ್ನುವ ಆಸೆಗೋಸ್ಕರ ಯಾರಿಗೆ ಬೇಕಾದರೆ ಹೆಂಗೆ ಬೇಕಾದ ಹಾಗೆ ಗ್ಯಾರಂಟಿಗಳನ್ನು ಕೊಟ್ಟು ಈ ಪರಿಸ್ಥಿತಿಗೆ ಸರ್ಕಾರಗಳು ಬರ್ತಿರ್ತಕ್ಕಂಥದ್ದು. ನಾಳೆ ಮುಂದಿನ ಚುನಾವಣೆಗಳೇನು ನಡಿಬೇಕಿವೆ, ಈಗ ಬಿಹಾರ ನಡೆಯುತ್ತೆ, UP ಬರುತ್ತೆ, ಗುಜರಾತ್ ಬರುತ್ತೆ, ತಮಿಳುನಾಡು ಬರುತ್ತೆ. ಅಲ್ಲಿನ ರಾಜಕೀಯ ಪಕ್ಷಗಳು ಒಮ್ಮೆ ಯೋಚನೆ ಮಾಡಬೇಕಾಗಿರ್ತಕ್ಕಂಥ ವಿಷಯ ಇದು. ಕೇವಲ ಈಗ ಹಿಮಾಚಲದಲ್ಲಿ ಒಂದು ಪತ್ರ ಬರೆದಿದ್ದಾರೆ ಅನ್ನುವ ಮಾತ್ರಕ್ಕಲ್ಲ, ಕರ್ನಾಟಕದಲ್ಲಿ ಗೃಹಲಕ್ಷ್ಮಿ ಹಣ ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಗುತ್ತಿಗೆದಾರರು ನಾವು ಕೋರ್ಟಿಗೆ ಹೋಗ್ತೀವಿ ಅಂತಿದ್ದಾರೆ, ಗುತ್ತಿಗೆದಾರರಿಗೆ ಹಣ ವಾಪಸ್ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಸರ್ಕಾರ. 63,000 ಕೋಟಿ ಅಂತ ಪೆಂಡಿಂಗ್ ಇರೋದು. ಹಾಗೆ ಸಂದರ್ಭದಲ್ಲಿ ನೀವು ಕಾಂಪಿಟೇಟಿವ್ ಪಾಲಿಟಿಕ್ಸ್ನ ಹೆಸರಿನಲ್ಲಿ ಸ್ಪರ್ಧಾತ್ಮಕ ರಾಜಕಾರಣವನ್ನು ಮಾಡ್ತಾ ಹೇಗೆ ಬೇಕಾ ನೋಡಿ, ಬಡವರಿಗೆ ಯೋಜನೆಗಳನ್ನು ಪ್ರಕಟಿಸ್ತಾ ಇರೋದು ಇದೇನು ಮೊದಲ ಬಾರಿ ಅಲ್ಲ. ಸರ್ಕಾರ ವೆಲ್ಫೇರ್ ಸ್ಟೇಟ್ನ ಕೆಲಸವೇ ಉಳ್ಳವರಿಂದ ಟ್ಯಾಕ್ಸನ್ನು ಕಲೆಕ್ಟ್ ಮಾಡಿ ಯಾರ ಬಳಿ ಇಲ್ಲವೋ ಅವ್ರಿಗೆ ಕೊಡೋದು. ಅದಕ್ಕೆ ಸರ್ಕಾರದ ವ್ಯವಸ್ಥೆ ಇರ್ತಕ್ಕಂಥದ್ದು. ಆದರೆ ನೀವು ಬೇಕಾಬಿಟ್ಟಿಯಾಗಿ ನಿಮ್ಗೆ ಹೆಂಗೆ ಬೇಕೋ ಹಾಗೆ ವೋಟ್ ಬ್ಯಾಂಕ್ಗಳನ್ನು ಖುಷಿ ಪಡಿಸೋದಕ್ಕೋಸ್ಕರ ಹಣವನ್ನು ಹಂಚ್ತಕ್ಕಂಥ ವಿಧಾನವನ್ನೇನು ರಾಜಕೀಯ ಪಕ್ಷಗಳು ಹುಡುಕ್ತಾ ಇವೆ. ಮೊದಲು ಆಮ್ ಆದ್ಮಿ ಪಕ್ಷ ಶುರು ಮಾಡ್ತು, ಅದು ಕಾಂಗ್ರೆಸ್ ಬಂತು, ಈಗ ಭಾರತೀಯ ಜನತಾ ಪಾರ್ಟಿ ಕೂಡ ಅದನ್ನೇ ಮಾಡ್ತಾ ಇದೆ. ಅದು ನೀವು ಓವರಾಲ್ ಮೊನ್ನೆಯ ಎಕನಾಮಿಕ್ ಸರ್ವೆಯನ್ನು ಭಾಳ ಕುಲಂಕುಷವಾಗಿ ಓದಿದಾಗ ಅರ್ಥ ಆಗುತ್ತೆ ಯಾವ್ಯಾವ ರಾಜ್ಯಗಳ ಆರ್ಥಿಕ ಪರಿಸ್ಥಿತಿ ಹೇಗೆ ಹದಗೆಡ್ತಾ ಸಾಗ್ತಾ ಇದೆ. ಚುನಾವಣೆಗಳು ಯಾವ ರಾಜ್ಯದಲ್ಲಿ ನಡೀತವೆ ಆ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಒಂದು ವರ್ಷ ಮೊದಲೇ ಹದಗೆಡ್ಲಿಕ್ಕೆ ಶುರು ಆಗುತ್ತೆ. ಅದಾದ ನಂತರ ಯಾವ ಸ್ಥಿತಿಗೆ ಬರುತ್ತೆ ಅಂತಕ್ಕಂಥದ್ದು ಎಕನಾಮಿಕ್ ಸರ್ವೆಯಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಲಾಗ್ತಾ ಇದೆ. ಆ ಸಂದರ್ಭದಲ್ಲಿ ನನಗನ್ಸುತ್ತೆ ಹಿಮಾಚಲದಲ್ಲಿ ಏನು ನಡೀತಾ ಇದೆ ಅದನ್ನು ರಾಜ್ಯ ಸರ್ಕಾರಗಳು, ಬೇರೆ ಬೇರೆ ರಾಜಕೀಯ ಪಕ್ಷಗಳು ಅಧ್ಯಯನ ಮಾಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ. ನಾವು ವೆನಿಜುವೆಲಾ ಹೆಂಗೆ ಅಧ್ಯಯನ ಹೆಂಗೆ ಮಾಡ್ತಾರೆ ಇವ್ರು, ಯಾಕೆ ಮಾಡ್ತಾರೆ ಅಧ್ಯಯನ? ಗೆಲ್ಲುವುದಕ್ಕೆ ಅದೊಂದೇ ಮಾರ್ಗ ಅನ್ನೋ ಹಂಗಾಗಿದೆ. ಈವನ್ ಮೋದಿ ಹ್ಯಾಸ್ ಅಕ್ಸೆಪ್ಟೆಡ್ ದಿಸ್ ವೇ. ಡೆಫಿನೆಟ್ಲಿ. ಆದರೆ ಈಗ ಮೊನ್ನೆ ದಿಲ್ಲಿಯ ಚುನಾವಣೆಯ ಫಲಿತಾಂಶ ಏನು ಹೇಳ್ತು? ನೀವು ಬರೀ ಗ್ಯಾರಂಟಿಗಳನ್ನು ಒಂದು ಸಲ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದಾಗ ಜನ ನಿಮ್ಮ ಪರವಾಗಿ ನಿಂತರು. ಹೌದು. ಕರ್ನಾಟಕದ ಲೋಕಸಭೆಯ ಫಲಿತಾಂಶ ಏನು ಹೇಳ್ತು? ನೀವು 23ರಲ್ಲಿ ಗ್ಯಾರಂಟಿ ಕೈ ಹಿಡಿದಿದ್ದು 24ರಲ್ಲಿ ಕೈ ಹಿಡಿಯುತ್ತೆ ಅಂತಕ್ಕಂಥದ್ದಲ್ಲ ಅನ್ನೋದು.
ಹೀಗಾಗಿ ಈಗ ಮಹಾರಾಷ್ಟ್ರದ ಗೆಲುವಿಗೆ ಗ್ಯಾರಂಟಿಗಳ ಕೊಡುಗೆ ಜಾಸ್ತಿ ಇದೆ. ನಾನು ಒಪ್ಕೊಳ್ತೀನಿ, ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ರಾಜಕೀಯ ಪರಿಸ್ಥಿತಿಯ ಕಾರಣದಿಂದ ಗ್ಯಾರಂಟಿಗಳು ಒಂದು ಚೆರಿ ಆನ್ ದ ಕೇಕ್ ರೀತಿಯಲ್ಲಿ ಕೆಲಸ ಮಾಡ್ತಾ ಇವೆ ಅಂತಕ್ಕಂಥದ್ದು. ಆದರೆ ಹಿಮಾಚಲದ ಉದಾಹರಣೆ, ಕರ್ನಾಟಕದಲ್ಲಿ ನಡೀತಾ ಇರತಕ್ಕಂಥ ಉದಾಹರಣೆ, ಐ ಆಮ್ ಶ್ಯೂರ್ ಮಹಾರಾಷ್ಟ್ರದಲ್ಲೂ ಕೂಡ ಪರಿಸ್ಥಿತಿ ಇಷ್ಟು ಸುಗಮವಾಗಿ ಸಾಗುತ್ತೆ ಅಂತ ಅನ್ನಿಸ್ತಾ ಇಲ್ಲ. 1,00,000 ಕೋಟಿ ನೀವು ವರ್ಷಕ್ಕೆ ದುಡ್ಡು ಕೊಡಬೇಕು ಬರೀ ಗ್ಯಾರಂಟಿಗಳಿಗೆ. ಲಾಸ್ಟ್ ಬಜೆಟ್ನಲ್ಲೇ ನೀವು 94,95,000 ಕೊಡಲಾಗಿದೆ. ನೀವು ಅದರ ಇನ್ಫ್ಲೇಷನ್ ಲೆಕ್ಕ ಹಾಕಿದರೆ 1,05,000 ಮುಂದಿನ ಬಜೆಟ್ನಲ್ಲಿ ಘೋಷಣೆ ಮಾಡಬೇಕು. ಆ ಹಣವನ್ನು ಸರ್ಕಾರ ಎಲ್ಲಿಂದ ತರುತ್ತೆ ಅಂದರೆ, ಮತ್ತು ರಾಜ್ಯಗಳ ಆರ್ಥಿಕ ಪರಿಸ್ಥಿತಿ ಹದಗೆಡ್ತಾ ಸಾಕ್ತಾ ಹೋದಾಗ ಕೇಂದ್ರ ಯಾವಾಗಲೂ ಕೂಡ ನೆರವಿಗೆ ಧಾವಿಸ್ಲಿಕ್ಕೆ ಸಾಧ್ಯ ಆಗಲ್ಲ. ಹೌದು. ಮತ್ತು ಪ್ರತಿಯೊಂದು ರಾಜ್ಯದ ಕಥೆಯೂ ಇದೇ ರೀತಿ ಮುಂದುವರೆದ್ರೆ ದಟ್ ವಿಲ್ ಇಂಪ್ಯಾಕ್ಟ್ ಆನ್ ದ ನ್ಯಾಷನಲ್ ಎಕನಾಮಿಕ್ ಸಿಚುವೇಶನ್. ಆಬ್ವಿಯಸ್ಲಿ. ಆ ಕಾರಣದಿಂದ ನನಗನ್ಸುತ್ತೆ ಹಿಮಾಚಲ್ ಪ್ರದೇಶದ ಪರಿಸ್ಥಿತಿ ಏನಿದೆ ಅಜಿತ್, ಅದು ಸಣ್ಣ ರಾಜ್ಯ, ಹಾರ್ಟಿಕಲ್ಚರ್ ಮತ್ತು ಟೂರಿಸಂ ಬಿಟ್ಟರೆ ಅಲ್ಲಿ ನಿಮಗೆ ಸರ್ಕಾರದ ಬಳಿ ಬೊಕ್ಕಸವನ್ನು ತುಂಬಿಸ್ಲಿಕ್ಕೆ ಬೇರೆ ವಿಧಾನಗಳಿಲ್ಲ. ಎರಡೇ ಇರ್ತಕ್ಕಂಥದ್ದು, ಒಂದು ಹಾರ್ಟಿಕಲ್ಚರ್, ಸ್ಪೆಷಲಿ ಆ್ಯಪಲ್ ಆರ್ಚಿಡ್ಗಳು ಭಾಳ ದೊಡ್ಡ ಪ್ರಮಾಣದಲ್ಲಿವೆ ಹಿಮಾಚಲ್ ಪ್ರದೇಶದಲ್ಲಿ, ಜೊತೆಗೆ ಟೂರಿಸಂ ಇದೆ. ಆ ಕಾರಣದಿಂದ ನನಗನ್ಸುತ್ತೆ ಈಗ ಕರ್ನಾಟಕದ ಬಳಿ ನಮಗೆ ಬೆಂಗಳೂರಿನಲ್ಲಿ ಸಾಫ್ಟ್ವೇರ್ ಇಂಡಸ್ಟ್ರಿ ದೊಡ್ಡ ಪ್ರಮಾಣದಲ್ಲಿ ಇರೋದರಿಂದ ಸ್ವಲ್ಪ ಮಟ್ಟಿಗೆ ನಾವು ಒಂದು ಲಿವರೇಜ್ ಪೊಸಿಷನ್ನಲ್ಲಿರ್ತೀವಿ. ಯಾಕಂದರೆ ನಿಮಗೆ ಪ್ರತಿ ತಿಂಗಳ GST ಕಲೆಕ್ಷನ್ನಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಸರ್ವಿಸ್ ಇಂಡಸ್ಟ್ರಿ ವಾಟ್ ಈಸ್ ಕಾಂಟ್ರಿಬ್ಯೂಟಿಂಗ್ ಟು ದ ಕರ್ನಾಟಕ ಟ್ಯಾಕ್ಸ್ ಸಿಚುವೇಶನ್. ಆ ಪರಿಸ್ಥಿತಿ ಬೇರೆ ರಾಜ್ಯಗಳಲ್ಲಿ ಇಲ್ಲ. ಈಗ ದಿಲ್ಲಿಯಲ್ಲಿ ನಿಮ್ಮ ರಾಜಧಾನಿ ಆದರೂ ಕೂಡ ಒಂದು ರೀತಿಯಾಗಿರ್ತಕ್ಕಂಥ ನೋಡಿ, ನಿಮಗೆ ತಿಂಗಳಿಗೆ 2,100 ರೂಪಾಯಿ ಕೊಡ್ತೀವಿ ಅನ್ನೋದನ್ನು, 1,500 ರೂಪಾಯಿ ಕೊಡ್ತೀವಿ ಅನ್ನೋದನ್ನು ಆಮ್ ಆದ್ಮಿ ಪಾರ್ಟಿ ಹೇಳ್ತು. ಹೌದು. ಪಂಜಾಬ್ನಲ್ಲಿ ಕೊಡಲಿಕ್ಕಾಗಲಿಲ್ಲ, ದಿಲ್ಲಿಯಲ್ಲಿ ಕೊಡಲಿಕ್ಕಾಗಲಿಲ್ಲ. ಅದರ ರಿವರ್ಸ್ ಇಫೆಕ್ಟ್ ಕೂಡ ಈ ಚುನಾವಣೆಯಲ್ಲಿ ಆಮ್ ಆದ್ಮಿ ಪಾರ್ಟಿಗೆ ಬಂತು. ಯಾಕೆ ನನಗನ್ಸುತ್ತೆ ಅಜಿತ್, ನೋಡಿ ಇದರಲ್ಲೇನು ರಾಕೆಟ್ ಸೈನ್ಸ್ ಇಲ್ಲ. ನಿಮ್ಮ ಆದಾಯ ಎಷ್ಟಿದೆ ಅಷ್ಟು ಖರ್ಚೋದು, ವ್ಯಕ್ತಿಗತ ಬದುಕಿನಲ್ಲೂ ಇರ್ಬೋದು ಅಥವಾ ಅದು ಸರ್ಕಾರದ ಖರ್ಚು ವೆಚ್ಚದ ಸಂದರ್ಭದಲ್ಲೂ ಕೂಡ ಇರ್ಬೋದು. ನಿಮ್ಮದು ಆದಾಯ ಎಷ್ಟಿರುತ್ತೆ, ಎಷ್ಟು ಸಾಲವನ್ನು ಪಡಿಬೋದು, ಎಷ್ಟು ಖರ್ಚನ್ನು ಮಾಡ್ಬೋದು ಅನ್ನೋದಕ್ಕೆ ತನ್ನದೇ ಆಗಿರ್ತಕ್ಕಂಥ ನಿಯಮಗಳಿವೆ. ಈಗ ಫಿಸ್ಕಲ್ ಡೆಫಿಸಿಟ್ ಆ್ಯಕ್ಟನ್ನು ಯಾಕೆ ತರಲಾಯಿತು? ಸಾಲದ ಪ್ರಮಾಣವನ್ನು ಹೆಚ್ಚಿಸಬೇಡಿಯಪ್ಪ ಅನ್ನೋ ಕಾರಣಕ್ಕೋಸ್ಕರ. ಇಲ್ಲಿ ಹಿಮಾಚಲದಲ್ಲಿ ಆಗ್ತಿರೋದೇನು, ನಿಮ್ಮ ಬಳಿ ಆ ಆದಾಯ ಇಲ್ಲ. ನೀವು ಅಲ್ಲಿ 19-20 ಗ್ಯಾರಂಟಿಗಳನ್ನು ಅಲ್ಲಿನ ಕಾಂಗ್ರೆಸ್ ಸರ್ಕಾರ ಘೋಷಣೆ ಮಾಡೋದು. ಇವತ್ತು ಅದನ್ನು ಪೂರ್ತಿ ಮಾಡಲಿಕ್ಕೆ ಸುಖ್ವಿಂದರ್ ಸುಕ್ಕು ಸರ್ಕಾರ ಹೆಣಗಾಡ್ತಾ ಇದೆ. ಕರ್ನಾಟಕ ಜುಡಿಷಿಯಲ್ ಇಂಟರ್ವೆನ್ಷನ್ ಇದಕ್ಕಿರುವ ಏಕೈಕ ಪರಿಹಾರ ಅಂತ ಅನ್ನಿಸ್ತಾ ಇದೆಯಾ ಜನಸಾಮಾನ್ಯರ ದೃಷ್ಟಿಕೋನದಿಂದ? ಕೋರ್ಟ್ನಲ್ಲಿ ಒಂದು ಕೇಸ್ ಇದೆ, ಕೋರ್ಟ್ ಬಹಳ ಸ್ಟ್ರಿಕ್ಟ್ ಅಬ್ಸರ್ವೇಷನ್ ಮಾಡಿದೆ ಈ ವಿಷಯದಲ್ಲಿ. ಅಲ್ಲ, ಕೋರ್ಟ್ ಅಬ್ಸರ್ವೇಷನ್ ಮಾಡಿದೆ, ಬಟ್ ಕೋರ್ಟ್ ಅಂದರೆ ಕಾರ್ಯಾಂಗ ತೆಗೆದುಕೊಳ್ತಕ್ಕಂಥ ಈ ನಿರ್ಣಯಗಳನ್ನು, ಕಾರ್ಯಾಂಗ ಮತ್ತು ಶಾಸಕಾಂಗದ ಈ ನಿರ್ಣಯಗಳಲ್ಲಿ ನ್ಯಾಯಾಂಗ ಮಧ್ಯಪ್ರವೇಶ ಮಾಡಬಹುದಾ ಅನ್ನೋದಕ್ಕೆ ಅದು ಜುಡಿಷಿಯಲ್ ವ್ಯಾಖ್ಯೆ ಆಗಬೇಕು. ಅದು ಡಿಬೇಟೇಬಲ್, ದಟ್ ಈಸ್ ಡಿಬೇಟೇಬಲ್ ಇಶ್ಯೂ. ಯಾಕಂದರೆ ಇಲ್ಲಿ ಸರ್ಕಾರಗಳು ತೆಗೆದುಕೊಳ್ತಕ್ಕಂಥ ಈಗ ಬಜೆಟ್ರಿ ಅಲೋಕೇಶನ್ಸ್ಗಳಿಗೆ ನ್ಯಾಯಾಂಗ ಮಧ್ಯಪ್ರವೇಶ ಮಾಡೋಕ್ಕಾಗಲ್ಲ. ದೇರ್ ಶುಡ್ ಬಿ ಎ ಸೆಲ್ಫ್ ರಿಸ್ಟ್ರೇನ್. ಈಗ ಯಾವುದೋ ಒಂದು, ಈಗ ಯಾಕೆ ಫಿಸ್ಕಲ್ ಡೆಫಿಸಿಟ್ ಮ್ಯಾನೇಜ್ಮೆಂಟ್ ಆ್ಯಕ್ಟನ್ನು ತರಲಾಯಿತು? ಯಾಕಂತಂದರೆ ಯಾವುದೇ ಸರ್ಕಾರ ಬಂದರೂ ಕೂಡ 3.5, 3.8, 3.9, ಸರಿ ಕರೋನಾ ಸಂದರ್ಭದಲ್ಲಿ ಅದು 8%, 9%ವರೆಗೆ ಹೋಯಿತು. ಆದರೆ ಆಗಲೂ ಕೂಡ ಅಮೇರಿಕಾ ಮತ್ತು ಯುರೋಪ್ಗಳಂತೆ ಭಾರತ ನೋಟ್ ಪ್ರಿಂಟ್ ಮಾಡಲಿಲ್ಲ. ಹೌದು, ಪ್ರಿಂಟ್ ಮಾಡಿದರೆ ಇವತ್ತು ನಾವೊಂದು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕ್ತಾ ಇದ್ವಿ. ಹೀಗಾಗಿ ನನಗನ್ಸುತ್ತೆ ಅಜಿತ್, ದಿಸ್ ಇಸ್ ಹೈ ಟೈಮ್. ಸರಿ, ಕಾಂಪಿಟೇಟಿವ್ ಪಾಲಿಟಿಕ್ಸ್ ಇದೆ, ಬಡವರಿಗೆ ಸಹಾಯ ಮಾಡಬೇಕು, ಬಡವರಿಗೆ ನಿಶ್ಚಿತವಾಗಿ ಸಹಾಯ ಮಾಡಬೇಕು. ಬಟ್ ಅದರ ಹೆಸರಿನಲ್ಲಿ ನೀವು 1 ಕೋಟಿ 2 ಕೋಟಿ ಫ್ಲ್ಯಾಟ್ಗಳನ್ನು ತೆಗೆದುಕೊಂಡಿರ್ತಕ್ಕಂಥವ್ರು ಗೃಹ ಜ್ಯೋತಿ ಕೊಡ್ತಾ ಇದ್ದೀರಿ. ಕಾರ್ಪೊರೇಟ್ ಕಂಪ್ನಿಗಳಲ್ಲಿ ಕೆಲಸ ಮಾಡುವ ಮಹಿಳೆಯರಿಗೆ ನೀವು ಫ್ರೀಯಾಗಿ ನಿಮ್ಮ ಬಸ್ಸಲ್ಲಿ ಬನ್ನಿ ಅಂತ ಹೇಳ್ತಾ ಇದ್ದೀರಿ. ನೀವು ಆದಾಯ ಜಾಸ್ತಿ ಇರ್ತಕ್ಕಂಥ ಮನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹೆಸರಿನಲ್ಲಿ ಅವ್ರಿಗೆ ತಿಂಗಳಿಗೆ ದುಡ್ಡು ಕೊಡ್ತೀನಿ ಅಂತೀರಿ. ಇದು ಎಷ್ಟು ದಿನಗಳವರೆಗೆ ಮಾಡಲಿಕ್ಕೆ ಸಾಧ್ಯ? ಚುನಾವಣೆ, ಇದಕ್ಕೆಲ್ಲವೂ ಕೂಡ ಒಂದು ಸೀಮಿತತೆ ಇದೆ ಅಜಿತ್. ನೀವು ಇದನ್ನು ಎಷ್ಟು ದಿನಗಳವರೆಗೆ ಮಾಡಲಿಕ್ಕೆ ಸಾಧ್ಯ? ದೆನ್ ಏನಾಗುತ್ತೆ, ನಿಮ್ಮ ಗ್ಯಾರಂಟಿ ಘೋಷಣೆ ಮಾಡೋದು ನಿಮ್ಮ ಸ್ಟ್ರೆಂತ್ ಆದಾಗ eventually it will become weakness of correct. That's what happened with ಆಮ್ ಆದ್ಮಿ ಪಾರ್ಟಿ. ಆಮ್ ಆದ್ಮಿ ಪಾರ್ಟಿ ಗ್ಯಾರಂಟಿಗಳ ಕಾರಣದಿಂದ 15-20ರಲ್ಲಿ ಅಧಿಕಾರಕ್ಕೆ ಬಂತು. ಬಟ್ ಗ್ಯಾರಂಟಿ ನಂತರ ಏನು?
ನೀವೇನು ಟೇಬಲಿಗೆ ತರ್ತೀರಿ ಅನ್ನೋದನ್ನು ಕೇಳಿದಾಗ ಆಮ್ ಆದ್ಮಿ ಪಾರ್ಟಿ ಬಳಿ ಯಾವುದೇ ಉತ್ತರ ಇರಲಿಲ್ಲ. ಹೀಗಾಗಿ 25ರಲ್ಲಿ 62 ಇದ್ದ ಸೀಟ್ಗಳು ಇವತ್ತು 22ಕ್ಕೆ ಬಂದು ನಿಂತು. ನನಗೆ ಅನ್ಸುತ್ತೆ ಪೊಲಿಟಿಕಲ್ ಪಾರ್ಟೀಸ್ಗಳು ಒಂದು ಕ್ಷಣ ಯೋಚನೆ ಮಾಡಬೇಕಾಗಿರ್ತಕ್ಕಂಥ ವಿಷಯ, ಎಷ್ಟು ಗ್ಯಾರಂಟಿಗಳನ್ನು ಕೊಡಬೇಕು, ಯಾರಿಗೆ ನೋಡಿ, ಬಡವರಿಗೆ ಕೊಡೋದರ ಬಗ್ಗೆ ಯಾರ ಆಕ್ಷೇಪವೂ ಇರತಕ್ಕಂಥ ಅವಶ್ಯಕತೆ ಇಲ್ಲ. ಬಟ್ ಅದು ನಿಜವಾದ ಬಡವರಿಗೆ, ಫಲಾನುಭವಿಗಳಿಗೆ ತಲುಪುವ ರೀತಿಯಲ್ಲಿ ಏನು ಮಾಡಬೇಕು, ಎಷ್ಟು ಕೊಡಬೇಕು ಅನ್ನೋದರ ಬಗ್ಗೆ ರಾಜಕೀಯ ಪಕ್ಷಗಳೇ ಒಂದು ಲಿಮಿಟೇಷನ್ ಕಾಲ ಬರ್ತಾ ಇದೆ ಅಂತ ಅನ್ಸುತ್ತೆ. ಹಿಮಾಚಲದ ಸೀರುಂಡೆ ಅನ್ನೋ ಹಂಗೆ ಗ್ಯಾರಂಟಿ ಯೋಜನೆಗಳಾಗಬಾರ್ದು, ಕಾಕಾ ಪಾಟೀಲ್ ಗುಫ್ರಿ, ನಾನಾ ಸಾಹೇಬ್ ಗುಫ್ರಿ ಅನ್ನೋ ಹಂಗೆ ಆಗಬಾರ್ದು. ದಟ್ಸ್ ದ ಅಂಡರ್ಲೈನ್. ಕರ್ನಾಟಕದ ಉಪಮುಖ್ಯಮಂತ್ರಿಗಳು, ಕರ್ನಾಟಕ ಕಾಂಗ್ರೆಸ್ಸಿನ ರಾಜ್ಯಾಧ್ಯಕ್ಷರು ಆಗಿರುವ DK ಶಿವಕುಮಾರ್ ಅವರು ಹಿಂಗ್ಯಾಕಾದರು ಅಂದರೆ ಏನಾದರೂ ಏಕಾಏಕಿ ಪ್ರಬಲ ಹಿಂದುತ್ವವಾದಿಯಂತೆ ಮಾತಾಡ್ತಿದ್ದಾರೆ, ನಡೆದುಕೊಳ್ತಿದ್ದಾರೆ. ಇದರ ಹಿಂದೆ ನಾನಾ ರೀತಿಯ ವಿಶ್ಲೇಷಣೆಗಳು. ಹಿಂಗ್ಯಾಕೆ ಒಂದು ರಾಷ್ಟ್ರೀಯ ಮಟ್ಟದಲ್ಲಿ 1990-92ರ ನಂತರ ಕಾಂಗ್ರೆಸ್ನ ಸಂಖ್ಯೆಗಳ ಕಡಿಮೆ ಆಗ್ತಾ BJP ಪ್ರವರ್ಧಮಾನಕ್ಕೆ ಬಂದಿದ್ದರ ಕಾರಣವನ್ನು ನೋಡ್ತಾ ಹೋದರೆ ದಿನದಿಂದ ದಿನಕ್ಕೆ ಕಾಂಗ್ರೆಸ್ ಬಗ್ಗೆ ಹಿಂದೂ ವಿರೋಧಿ ಪಕ್ಷ ಅನ್ನುವ ಮನೋಭಾವನೆ ಬೆಳೆದಿದ್ದು ಕಾರಣ. ಅದನ್ನು ನಾವೇ ಹೇಳ್ತಿರೋದಲ್ಲ. 2014ರ ಲೋಕಸಭಾ ಚುನಾವಣೆಯಲ್ಲಿ ಸೋತ ನಂತರ AK ಆಂಟನಿ ಅವರ ನೇತೃತ್ವದಲ್ಲಿ ಒಂದು ಕಮಿಟಿ ರಚನೆ ಮಾಡಲಾಗಿತ್ತು. ಕಾಂಗ್ರೆಸ್ 44 ಸ್ಥಾನಗಳಿಗೆ ಬಂದ್ಬಿಟ್ಟಿತ್ತು. ಹಿಂಗ್ಯಾಕೆ ಅಂತ ಸತ್ಯ ಶೋಧನೆ ಮಾಡಿ ವರದಿ ಕೊಡುವಂತೆ ಒಂದು ಕಮಿಟಿಯನ್ನು ರಚನೆ ಮಾಡಿದ್ರೆ AK ಆಂಟನಿ ಅವರ ಕಮಿಟಿ ಹೇಳಿದಂಥ ಮಾತಿತ್ತು, ನಮ್ಮ ಪಕ್ಷದ ಬಗ್ಗೆ ಹಿಂದೂ ವಿರೋಧಿ ಪಕ್ಷ ಅನ್ನುವ ಭಾವನೆ ಪ್ರಬಲವಾಗಿದೆ, ಆದ್ದರಿಂದಾಗಿ ನಮಗೆ ರಿಸಲ್ಟ್ ಹಿಂಗಾಗಿದೆ. ಇದು ಸೇರಿದಂತೆ ಅನೇಕ ಕಾರಣಗಳನ್ನು ಸರಿಪಡಿಸಿಕೊಂಡು ಸುಧಾರಿಸಿಕೊಂಡು 2028ರ ಚುನಾವಣೆಗೆ ತಯಾರಾಗ್ತಾ ಇದ್ದಾರಾ DK ಶಿವಕುಮಾರ್. ಹೌದು ಅನ್ನೋದಾದ್ರೆ ಈಗಲೇ ಯಾಕೆ ಅನ್ನೋದು ಪ್ರಶ್ನೆ ಬರುತ್ತೆ. 2014ರಲ್ಲೇ AK ಆಂಟನಿ ಅವರು ರಿಪೋರ್ಟ್ ಕೊಟ್ಟಿದ್ದಾರೆ. 11 ವರ್ಷಗಳ ನಂತರ DK ಶಿವಕುಮಾರ್ ಅವರಿಗೆ ಇದರ ಅವಶ್ಯಕತೆ ಕಾಣಿಸ್ತಾ ಅನ್ನೋ ಪ್ರಶ್ನೆನೂ ಬರುತ್ತೆ. ಎರಡು 2014ರಲ್ಲಿ AK ಆಂಟನಿ ಅವರ ನೇತೃತ್ವದ ಕಮಿಟಿ ರಿಪೋರ್ಟ್ ಕೊಡ್ತು. ಅದಾದ ನಂತರ ರಾಹುಲ್ ಗಾಂಧಿ ಅವರು ಕೂಡ ಸಾಫ್ಟ್ ಹಿಂದುತ್ವವನ್ನು ಅಳವಡಿಸಿಕೊಂಡು ಸಾಧ್ಯ ಆದಲ್ಲೆಲ್ಲ ಟೆಂಪಲ್ ರನ್ನು, ಜನಿವಾರ ಧಾರಣೆ, ನಾನು ಜನ್ಯುಧಾರಿ ಬ್ರಾಹ್ಮಣ ಅಂತ ಹೇಳಿದ್ದು, ಅಂಥದ್ದೇ ಪ್ರಯೋಗವನ್ನ DK ಶಿವಕುಮಾರ್ ಕರ್ನಾಟಕದಲ್ಲಿ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಚರಿಷ್ಮಾ, ಜಾತ್ಯತೀತ ನಾಯಕ ಅನ್ನುವ ಚರಿಷ್ಮಾ ಅಹಿಂದ ಮತಗಳೊಂದಿಗೆ ಗುರುತಿಸಿಕೊಂಡಿದೆ. ಕೆಲವೊಂದು ಸಲ ಅವರ ನಡೆನುಡಿಗಳು ಹಂಗೆ ಇರ್ತವೆ. ಮೀನ್ ತಿಂದು ದೇವಸ್ಥಾನಕ್ಕೆ ಹೋದ್ರೆ ಏನು ತಪ್ಪು, ಕುಂಕುಮ ಹಚ್ಕೊಂಡವ್ರು ನೋಡಿದ್ರೆ ಭಯ ಅನ್ಸುತ್ತೆ, ಕೇಸರಿ ಪೇಟ ತೊಡಸೋದಕ್ಕೆ ಯಾರೋ ಬಂದಾಗ ಬೇಡ ಅಂತಾರೆ, ಮುಸ್ಲಿಂ ಟೋಪಿನ ಧಾರಾಳವಾಗಿ ಧರಿಸಿಕೊಳ್ತಾರೆ. ಈ ಎಲ್ಲ ಕಾರಣಕ್ಕೆ ರಾಜ್ಯದಲ್ಲಿ ವಿಪಕ್ಷಗಳು ಸಿದ್ದರಾಮಯ್ಯನವರನ್ನ ಅಲ್ಪಸಂಖ್ಯಾತರ ಪರ ಅಂತ ಬಿಂಬಿಸಿಕೊಂಡು ಬಂದಿದೆ. ಆ ಹಣೆ ಪಟ್ಟಿ ತಮಗೆ ಬರಬಾರದು ಅಂತ ಹಿಂಗೇನಾದ್ರು ಮಾಡ್ತಿದ್ದಾರ?
ಡಿ.ಕೆ. ಶಿವಕುಮಾರ್ ಅವರ ಪ್ರಯತ್ನ ಒಕ್ಕಲಿಗ ಮತಗಳಿಕೆಯನ್ನು ಸುಧಾರಿಸಿಕೊಳ್ಳಬೇಕು ಅಂತ. ದೇವೇಗೌಡರು ಕುಮಾರಸ್ವಾಮಿ ಅವರ ಜೊತೆಗಿರುವ ಒಕ್ಕಲಿಗ ಮತಗಳನ್ನು ತೆಗೆದುಕೊಳ್ಳಬೇಕು ಅಂತ. ಆದರೆ ಆ ಮತಗಳಷ್ಟೇ ಅಧಿಕಾರದ ಕನಸು ಈಡೇರಿಸೋದಕ್ಕೆ ಸಾಕಾಗೋದಿಲ್ಲ. ಕರ್ನಾಟಕ ಕಾಂಗ್ರೆಸ್ನಲ್ಲಿ ಜಾತಿವಾರು ನಾಯಕರುಗಳಿದ್ದಾರೆ. ಒಟ್ಟಾರೆ ಹಿಂದೂಗಳ ನಾಯಕ ಅಂತ ಗುರುತಿಸಿಕೊಳ್ಳೋರು ಯಾರು ಇಲ್ಲ. ಆ ಕಾರಣಕ್ಕೆ ಹಿಂದೂ ಸೆಂಟಿಮೆಂಟ್ನ ಮತಗಳ ಬಿಜೆಪಿ ಜೊತೆಗಿದೆ. ಆ ಮತಗಳನ್ನು ಸೆಳೆಯುವ ಪ್ರಯತ್ನ ಕೂಡ ಅನ್ನಿಸ್ತಾ ಇದೆ. ಹಿಂದುತ್ವದ ಮತಗಳ ಕಾರಣಕ್ಕೆ ಕರಾವಳಿಯಲ್ಲಿ ಕಾಂಗ್ರೆಸ್ಸಿಗೆ ದೊಡ್ಡ ಪರ್ಫಾರ್ಮೆನ್ಸ್ ಮಾಡೋದಕ್ಕಾಗಲಿಲ್ಲ. ಆ ಒಂದು ಕೊರತೆಯನ್ನು ನೀಗಿಸಿಕೊಳ್ಳುವ ಪ್ರಯತ್ನದಂತೆಯೂ ಇದು ಅನ್ನಿಸ್ತಾ ಇದೆ. ಮತ್ತೊಮ್ಮೆ ಪ್ರಶಾಂತ್ ನಾಥ್ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಜೊತೆಗೆ. ಪ್ರಶಾಂತ್, ಮತ್ತೊಂದು ಆ್ಯಂಗಲ್ಲು, ಮತ್ತೊಂದು ದೃಷ್ಟಿಕೋನ. ಅದೇ ನನಗನ್ಸುತ್ತೆ ನೋಡಿ, 2028 ಚುನಾವಣೆಯನ್ನು ದೃಷ್ಟಿಯಲ್ಲಿಟ್ಕೊಂಡು ಒಂದು ವೋಟ್ ಬ್ಯಾಂಕನ್ನು ಕ್ರೋಢೀಕರಿಸ್ತಕ್ಕಂಥ ಪ್ರಯತ್ನ ಒಂದು ಕಡೆ ಆದರೆ, ಇನ್ನೊಂದು ಕಡೆ ನಾವು ನಿನ್ನೆ ಅದನ್ನು ಸುದೀರ್ಘವಾಗಿ ಚರ್ಚೆ ಮಾಡಿದ್ದೀವಿ. ಒಂದು ವೇಳೆ ಅವಶ್ಯಕತೆ ಬಿದ್ದರೆ ನೀವು ನನ್ನನ್ನು ಮುಖ್ಯಮಂತ್ರಿ ಮಾಡದೇ ಇದ್ದರೆ ನನಗೂ ಅನೇಕ ಬೇರೆ ರೀತಿಯಾಗಿರ್ತಕ್ಕಂಥ ವಿಕಲ್ಪಗಳಿವೆ, ಆಪ್ಷನ್ಸ್ಗಳಿವೆ ಅಂತಕ್ಕಂಥದ್ದನ್ನು ತೋರಿಸುವ ಪ್ರಯತ್ನವನ್ನು ಹೌದು ಡಿ.ಕೆ. ಶಿವಕುಮಾರ್ ಮಾಡಿದ್ದಾರೆ. ಈ ನೀವು ಹಳೆಯ ನೋಡಿ, ಕಳೆದ 20 ವರ್ಷಗಳ ಕಾಂಗ್ರೆಸ್ನ ಟ್ರಜೆಕ್ಟರಿಯನ್ನು, ಇತಿಹಾಸವನ್ನು ತುಂಬ ಸೂಕ್ಷ್ಮವಾಗಿ ಅವಲೋಕಿಸಿದಾಗ 1996-98 ಸೋನಿಯಾ ಗಾಂಧಿ ಅಧ್ಯಕ್ಷರಾಗಿದ್ದು, 98 ನಂತರ ಒಂದು ರೀತಿ ಕಮ್ಯುನಿಸ್ಟ್ ಮುಗಿತಾ ಬಂತು, ಕಮ್ಯುನಿಸ್ಟ್ ಪಕ್ಷಗಳು. ಆದರೆ ಎಡಪಕ್ಷಗಳ ಒಂದು ರೀತಿಯ ಬುದ್ಧಿಜೀವಿಗಳ ಇಂಪ್ರಿಂಟ್ ಕಾಂಗ್ರೆಸ್ನಲ್ಲಿ ಜಾಸ್ತಿ ಆಯಿತು. ಕಾಂಗ್ರೆಸ್ಸನ್ನು ಮುಳುಗಿಸಿದ ಶ್ರೇಯಸ್ಸಿನಲ್ಲಿ ಎಡ ಬುದ್ಧಿಜೀವಿಗಳ ಪಾತ್ರ ಭಾಳ ದೊಡ್ಡದಿದೆ. ಯಾಕಂದರೆ ಕಾಂಗ್ರೆಸ್ ವಾಸ್ ಆಲ್ವೇಸ್ ಎ ಸೆಂಟ್ರಿಸ್ಟ್ ಪಾರ್ಟಿ. ನಿಮ್ಗೆ ನೆನಪಿದ್ರೆ 84 ಚುನಾವಣೆಯಲ್ಲಿ ಯಾವಾಗ ಅಟಲ್ ಬಿಹಾರಿ ವಾಜಪೇಯಿ ಗಾಂಧಿ ಪ್ರಣೀತ ಸಮಾಜವಾದದ ಒಂದು ಹೆಸರನ್ನು ಕೊಟ್ಟರು ಭಾರತೀಯ ಜನತಾ ಪಾರ್ಟಿಗೆ, RSS ತನ್ನೆಲ್ಲ ಪ್ರಚಾರಕರನ್ನ ವಾಪಸ್ ಕರೆಸ್ಕೊಂತು ಬಿಜೆಪಿಯಿಂದ. ಹೌದು, ದಟ್ ವಿಲ್ ನಾಟ್ ಗೋ ಇನ್ ಲೈನ್ ವಿತ್ ಅಸ್ ಅಂತ. 84 ಚುನಾವಣೆಯಲ್ಲಿ ಇತ್ತೀಚೆಗೆ ಒಂದು ಒಳ್ಳೆ ಪುಸ್ತಕ ಬಂದಿದೆ ನೀರ್ಜಾ ಚೌಧರಿ ಅವ್ರದ್ದು. ಆ ಪುಸ್ತಕದಲ್ಲಿ ಡಿಟೇಲ್ಡ್ ಅಕೌಂಟ್ ಇದೆ. ಇಂದಿರಾ ಗಾಂಧಿ ಮತ್ತು ರಾಜೀವ್ ಗಾಂಧಿ ಜೊತೆಗೆ ಯಾವ ರೀತಿಯಲ್ಲಿ RSSನ ನಾಯಕರು ಸಂಪರ್ಕದಲ್ಲಿದ್ದರು. ಆಗಿನ ಸರಸಂಘ ಚಾಲಕ ಬಾಳಾಸಾಹೇಬ್ ದೇವರಸ್ರು. BJP ಆಗ 2 ಸೀಟ್ ಪಡೆದಿದ್ದು ಅದು ಕಾಕತಾಳೀಯ ಅಂತ ಅನ್ಸಲ್ಲ ಆಗ. ಹಾಗಿರುವಾಗ 98 ನಂತರ ಯಾವ ಒಂದು ಕಾಂಗ್ರೆಸ್ನ ಸ್ಥಿತಿಗತಿ ಬದಲಾಯಿತು. ನೀವು ಹಳೆಯ ಕಾಂಗ್ರೆಸ್ ನೋಡಿ, ಯಾರೋ ಮೊನ್ನೆ ನನಗೆ ಹೇಳ್ತಾ ಇದ್ರು, ಕಾಂಗ್ರೆಸ್ ಈಸ್ ಒಂದು ರೀತಿ ಮಹಾಕುಂಭಮೇಳ ಇದ್ದಂಗೆ. ಅದೊಂದು ರೀತಿ ಮಹಾಕುಂಭಮೇಳ ಇದ್ದಂಗೆ. ಎಲ್ಲ ಜಾತಿ ಸಂಪ್ರದಾಯಗಳು ಧರ್ಮಗಳು ಜನ ಬರ್ತಾರೆ, ಡುಬ್ಕಿ ಹೊಡಿತಾರೆ. ಈಗ RSSನ ಸ್ಥಾಪಕ ಡಾಕ್ಟರ್ ಹೆಡ್ಗೇವಾರ್ 1925 RSS ಸ್ಥಾಪನೆ ಮಾಡಿದಾಗ ಕಾಂಗ್ರೆಸ್ನ ಆ್ಯಕ್ಟಿವ್ ಮೆಂಬರ್ ಆಗಿದ್ದರು. ಹೌದು. ನೀವು ಮಹಾಮನ ಅಂತ ಭಾರತ ರತ್ನ ಕೊಟ್ರಲ್ಲ ನಮ್ಮ ಬನಾರಸ್ನವರು, ಬನಾರಸ್ ವಿಶ್ವವಿದ್ಯಾಲಯದ ಸ್ಥಾಪಕರು, ಕಟ್ಟರ್ ಹಿಂದೂವಾದಿಯಾಗಿದ್ದರು. ನನಗೆ ಅವ್ರ ಹೆಸರು ನೆನಪಿಗೆ ಬರ್ತಾ ಇಲ್ಲ, ಸಾರಿ. ಮದನ್ ಮೋಹನ್ ಮಾಲ್ವಿಯ ಅವರು ಕಟ್ಟರ್ ಹಿಂದುತ್ವವಾದಿಯಾಗಿದ್ದರು. ಲಾಲಾ ಲಜಪತ್ ರಾಯ್ ಲಾಹೋರ್ನಲ್ಲಿ ಮತ್ತು ಪಂಜಾಬ್ನಲ್ಲಿ ಏನು ಕೆಲಸ ಮಾಡ್ತಾಯಿದ್ರು, ಕಟ್ಟರ್ ಹಿಂದುತ್ವವಾದಿಯಾಗಿದ್ದರು. ಬಾಲ್ ಗಂಗಾಧರ್ ತಿಲಕ್ ಕಟ್ಟರ್ ಹಿಂದುತ್ವವಾದಿಯಾಗಿದ್ದರು. ಅದರ ಜೊತೆಗೆ ಮಾಡ್ರೇಟ್ಸ್ ಕೂಡ ಇದ್ದರು, ಗೋಪಾಲಕೃಷ್ಣ ಗೋಖಲೆ, ಅಗರ್ಕರ್, ಮಹಾತ್ಮ ಗಾಂಧಿ ಅವ್ರಿಗೆ ಅಂದರೆ ಆಸ್ತಿಕ ಹಿಂದುತ್ವವಾದಿಯಾಗಿದ್ದರು ಮಹಾತ್ಮ ಗಾಂಧಿ. ಅದರ ಅರ್ಥ ನಾನು ಕಾಂಗ್ರೆಸ್ ಹಿಂದುತ್ವದ ಟ್ರಾಜೆಕ್ಟರಿಯಲ್ಲಿ ಹೋಗಬೇಕು ಅಂತಕ್ಕಂಥದ್ದನ್ನು ಹೇಳ್ತಾ ಇಲ್ಲ. ಆದರೆ ಹಿಂದೂ ಸಂಪ್ರದಾಯಗಳನ್ನು, ಹಿಂದೂ ಆಸ್ಥೆಯನ್ನು, ಹಿಂದೂ ಆಸ್ತಿಕತೆಯನ್ನು ವಿರೋಧಿಸ್ತಕ್ಕಂಥ ಕಮ್ಯುನಿಸ್ಟರ ಪ್ರಭಾವ ಯಾವಾಗ ಕಾಂಗ್ರೆಸ್ನಲ್ಲಿ ಜಾಸ್ತಿ ಆಯಿತು, ಅದು ಕಾಂಗ್ರೆಸ್ಸನ್ನು ಮೊದಲು ಮುಳುಗಿಸ್ತು.
ಕರೆಕ್ಟ್. ಅದರ ಜೊತೆಗೆ ಆಗಾಗ ಬರ್ತಕ್ಕಂಥ ಈ ಸಾಫ್ಟ್ ಹಿಂದುತ್ವ ಇದೆಯಲ್ಲ, ಮಧ್ಯಪ್ರದೇಶದ ಚುನಾವಣೆ ಬಂತು, ರಾಹುಲ್ ಗಾಂಧಿ ಹೋಗಿ ಟೆಂಪಲ್ ರನ್ ಮಾಡಿದರು. ಅದು ಇನ್ನಷ್ಟು ಕಾಮಿಡಿ ಆಗ್ಬಿಡ್ತಾರೆ. ಅಲ್ಲ, ಅದು ಅಂದರೆ ನಾನು ನಿನ್ನೆ ಕೂಡ ನಾವು ಅದ್ರ ಬಗ್ಗೆ ಚರ್ಚೆ ಮಾಡಿದ್ದೆ. ಹೌದು. ಲತಾ ಮಂಗೇಶ್ಕರೇ ಇದ್ದಾಗ ಲತಾ ಮಂಗೇಶ್ಕರ್ ರೀತಿ ಹಾಡುವ ಜನ ಯಾಕಬೇಕು ನಿಮಗೆ? ಹಾಗೆ ಅಲ್ಲಿ ಹಿಂದುತ್ವವಾದಿ ಪಕ್ಷ ಇದ್ದಾಗ ಕಾಂಗ್ರೆಸ್ನ ಸಾಫ್ಟ್ ಹಿಂದುತ್ವ ತೆಗೆದುಕೊಂಡು ಏನು ಮಾಡ್ತಾರೆ? ಹೌದು. ನನಗನ್ಸುತ್ತೆ ಡಿ ಕೆ ಶಿವಕುಮಾರ್ ಕಳೆದ ಒಂದು ತಿಂಗಳಿನಲ್ಲಿ, ನಾನು ಈಗಲೇ ತಕ್ಷಣಕ್ಕೆ ಶರ ಬರೆಯಲಾರೆ, ಇಲ್ಲ ಡಿ ಕೆ ಶಿವಕುಮಾರ್ ಹೀಗೆ ಮಾಡಬಹುದು ಅಂತಕ್ಕಂಥದ್ದು. ಆದರೆ ಕಳೆದ ಒಂದು ತಿಂಗಳಿನಲ್ಲಿ ಡಿ ಕೆ ಶಿವಕುಮಾರ್ ತನಗೋಸ್ಕರ ಮತ್ತು ತನ್ನ ಪಾರ್ಟಿಗೋಸ್ಕರ ಒಂದು ಹೊಸ ಪೊಲಿಟಿಕಲ್ ವೋಟ್ ಬ್ಯಾಂಕನ್ನು ಕಾರ್ಡ್ ಔಟ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಅದು ಪೂರ್ತಿ ಕಾಂಗ್ರೆಸ್ಗೋಸ್ಕರ ಮಾಡ್ತಿದ್ದಾರಾ ಹಾಗೆ ಅನ್ನಿಸ್ತಾ ಇಲ್ಲ ನನಗೆ. ಅವ್ರಿಗನ್ಸುತ್ತೆ 2020 ನೋಡಿ, ನಿನ್ನೆ ಕೂಡ ನಾವು ಅನೇಕ ಚರ್ಚೆ ಮಾಡ್ತಾ ಇದ್ವಿ. ನನಗನ್ಸುತ್ತೆ ಅಜಿತ್, ಎರಡೇ ಆಪ್ಷನ್ಸ್ ಇರೋದು ಅಜಿತ್, ಮೂರನೇ ಆಪ್ಷನ್ ಇಲ್ಲ. ಮೂರನೇ ಆಪ್ಷನ್ ಯಾವುದು ಅಂತ ಹೇಳ್ಬಿಡ್ತೀನಿ ನಿಮಗೆ. ಇಲ್ಲ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಸ್ಥಾನ ಸಿಗದೇ ಹೋದರೂ ಕೂಡ ಸುಮ್ಮನೆ ಇರ್ತಾರೆ, ನನಗೆ ಹಾಗೆ ಅನಿಸಲ್ಲ. ಡಿ ಕೆ ಶಿವಕುಮಾರರ ಪಾಲಿಟಿಕ್ಸನ್ನು ತುಂಬ ಹತ್ತಿರದಿಂದ ನಾನು ಗಮನಿಸ್ತಾ ಬಂದಿದ್ದೀನಿ. ನನಗೆ ಹಾಗೆ ಅನ್ಸಲ್ಲ, ಅವ್ರು ಸುಮ್ಮನೆ ಕೂಡ್ತಾರೆ ಅಂತ ಅನ್ಸಲ್ಲ. ಐದರ್ ಹಿ ವಾಂಟ್ಸ್ ಟು ಬಿಕಮ್ ಚೀಫ್ ಮಿನಿಸ್ಟರ್ ಫ್ರಮ್ ಕಾಂಗ್ರೆಸ್ ಪಾರ್ಟಿ, ಆರ್ ಐದರ್ ಅವರು ಒಂದು ರೀತಿ ಏಕನಾಥ್ ಶಿಂದೆ ರೋಲನ್ನು ನಿಭಾಯಿಸ್ಬೋದು. ಏಕನಾಥ್ ಶಿಂದೆ ರೋಲನ್ನು ಈಗ ನಿಭಾಯಿಸ್ತಾರೆ ಅಂತ ನಾನು ಹೇಳ್ತಾ ಇಲ್ಲ. ದಟ್ ಇಸ್ ಅ ಪ್ಲಾನ್, ದಟ್ ಮೇ ಬಿ ಎ ಪ್ಲಾನ್ ಬಿ ಫಾರ್ ಹಿಮ್. ಬಟ್ ಅವ್ರಿಗನ್ನಿಸ್ತಾ ಇದೆ, ನಾನು 25ರ ಅಂತ್ಯದಲ್ಲಿ ನನಗೆ ಮಾತು ಕೊಟ್ಟಂತೆ ಕಾಂಗ್ರೆಸ್ ಹೈಕಮಾಂಡ್ ನಡ್ಕೊಳ್ಬೇಕು. ಎಸ್, ನಡ್ಕೊಂಡ್ರೆ ಅವ್ರು ಅಲ್ಲ, ಒಂದೇ ನಿಮಿಷ ಇರಿ. ಅದೇ ಅಪ್ಡೇಟ್ ಇರೋದು. ದಿಲ್ಲಿಗೆ ಹೋದಾಗ ಏನು ಮಾತಾಡಿದ್ರು ಅಂತ ಕಡ್ಡಿ ಮುರಿದಷ್ಟು ಸ್ಪಷ್ಟವಾಗಿ ದಿಲ್ಲಿ ನಾಯಕರಿಗೆ ಸಂದೇಶ ಕೊಟ್ಟು ಬಂದಿದ್ದಾರಂತೆ. ಕಡ್ಡಿ ಮುರಿದಷ್ಟು ಸ್ಪಷ್ಟವಾಗಿ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಡಿ ಕೆ ಶಿವಕುಮಾರ್ ಕೆಳಗಿಳಿಬೇಕು ಅಂತ ಸಿದ್ದರಾಮಯ್ಯ ಬಣದ ಸಚಿವರ ಒತ್ತಾಯ. ಸರಿ ಆಯ್ತು, ಕೆಳಗಿಳಿತೀನಿ, ಆದ್ರೆ ಅಧಿಕಾರ ಹಸ್ತಾಂತರ ಯಾವಾಗ ಮಾಡ್ತೀರಿ ಹೇಳಿ? ಮೊದಲು ನನಗೆ ಅಧಿಕಾರ ಹಂಚಿಕೆಯ ಬಗ್ಗೆ ಸ್ಪಷ್ಟತೆ ಕೊಡಿ. ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಯೋದಕ್ಕೆ ನಾನು ತಯಾರು. ಅಂತ ಸ್ಪಷ್ಟವಾಗಿ ಹೇಳಿದ್ರು. ದೆಹಲಿ ವರಿಷ್ಠರನ್ನ ಪೇಚಿಗೆ ಸಿಲುಕಿಸಿದ್ದಾರೆ ಡಿ ಕೆ ಶಿವಕುಮಾರ್. ಹತ್ತು ಕಾರಣಗಳನ್ನು ಕೊಟ್ಟು ಎಕ್ಸ್ಪ್ಲೇನ್ ಮಾಡಿದ್ರಂತೆ ಕೆ.ಸಿ. ವೇಣುಗೋಪಾಲರಿಗೆ. ಇಂತಿಂಥ ಕಾರಣಕ್ಕೆ ನನ್ನ ಅವಶ್ಯಕತೆ ಇದೆ. ತುಂಬ ಯಶಸ್ವಿಯಾಗಿ ಅಧ್ಯಕ್ಷ ಸ್ಥಾನವನ್ನು ನಿಭಾಯಿಸಿದರೂ ಕೂಡ ನನ್ನ ಬಗ್ಗೆ ಇಂಥ ಮಾತುಗಳನ್ನು ಆಡೋದನ್ನು ಸಹಿಸಿಕೊಳ್ಳೋದಕ್ಕಾಗೋದಿಲ್ಲ. ಆಯ್ತಪ್ಪ, ಅವ್ರದ್ದು ಒತ್ತಾಯ ಇದೆ ಅಲ್ವಾ, ನಾನು ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಬೇಕು ಅಂತ ನಾನು ತಯಾರು. ಆದರೆ 2023 ಮೇ 18ನೇ ತಾರೀಕು ಕೊಟ್ಟ ಮಾತಿನ ಕಥೆ ಏನು ಹೇಳಿ ಅಂತ ಹೇಳ್ತಿದ್ದಾರೆ. ಅಧಿಕಾರ ಹಂಚಿಕೆ ಸ್ಪಷ್ಟತೆ ಕೊಡಿ ನನಗದರ ಬಗ್ಗೆ ಅಂತ. ಮತ್ತೊಮ್ಮೆ ಪ್ರಶಾಂತ್ ಇದ್ದಾರೆ ನಮ್ಮ ಜೊತೆಗೆ. ಪ್ರಶಾಂತ್, ಹೈ ಪಾಸಿಬಿಲಿಟಿ ರೀ, ಇನ್ನು ಹೇಳಿರೋದಕ್ಕೂ ಸಾಕು ಡಿ ಕೆ ಶಿವಕುಮಾರ್. ನನಗೇನು ಇದೇನು ಡೌಟ್ಫುಲ್ ಅಂತ ಅನ್ಸೋದಿಲ್ಲ. ಅಲ್ಲ ಅಜಿತ್, ನೋಡಿ, ಡಿ ಕೆ ಶಿವಕುಮಾರ್ ಇದನ್ನು ಪದೇ ಪದೇ ಹೈಕಮಾಂಡ್ಗೆ ಸ್ಪಷ್ಟಪಡಿಸ್ತಾ ಇದ್ದಾರೆ. ಅವರು ಆಂಗ್ಲ ಚಾನೆಲ್ಗೆ ಆ ಸಂದರ್ಶನ ಕೊಟ್ಟಿದ್ದೇ ಯಾವ ಒಪ್ಪಂದ ಭರವಸೆಯನ್ನು ನೀವು ಹೇಳಿದ್ರಿ ಅದನ್ನು ಈಡೇರಿಸಬೇಕು ಅನ್ನುವ ದೃಷ್ಟಿಕೋನದಿಂದ. ಮತ್ತು ಅವ್ರಿಗೂ ಪರಿಸ್ಥಿತಿ ಅನುಕೂಲಕರವಾದಂಗಿದೆ. ಯಾಕಂದರೆ ಹರಿಯಾಣ, ಮಹಾರಾಷ್ಟ್ರ ಮತ್ತು ದಿಲ್ಲಿಯ ಸೋಲಿನ ನಂತರ ಕಾಂಗ್ರೆಸ್ ಹೈಕಮಾಂಡ್ ಬ್ಯಾಕ್ಫುಟ್ಟಲ್ಲಿದೆ ಅಜಿತ್. ಹೌದು. ಮತ್ತು
ಕರ್ನಾಟಕ ಮತ್ತು ತೆಲಂಗಾಣ ಸರ್ಕಾರಗಳನ್ನು ಸಮಸ್ಯೆಗೆ ದೂಡಿ ಕಾಂಗ್ರೆಸ್ ಹೈಕಮಾಂಡ್ ಸಾಧಿಸೋದೇನೂ ಇಲ್ಲ. ಅದರ ಅರ್ಥ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಮಾಡೋದಷ್ಟು ಸುಲಭನಾ? ಅದು ಇಲ್ಲ. ಅದಷ್ಟು ಸುಲಭನೂ ಅಲ್ಲ. ಯಾಕಂದರೆ ಈಗ ನಾವು ಬರೀ ಡಿ ಕೆ ಶಿವಕುಮಾರ್ ದೃಷ್ಟಿಯಿಂದ ವಿಶ್ಲೇಷಣೆ ಮಾಡ್ತಿದ್ದೀವಿ. ಯು ಜಸ್ಟ್ ಇಮ್ಯಾಜಿನ್ ಸಿದ್ದರಾಮಯ್ಯ ಅವರ ದೃಷ್ಟಿಯಿಂದ ಒಂದಿಷ್ಟು ವಿಶ್ಲೇಷಣೆ ಮಾಡಿದರೆ ಅದಷ್ಟು ಸುಲಭ ಇಲ್ಲ ಅನ್ನೋದು ಎಲ್ರಿಗೂ ಅರ್ಥ ಆಗುತ್ತೆ. ಹೌದು ಹೌದು. ಹೀಗಾಗಿ ಕಾಂಗ್ರೆಸ್ ಹೈಕಮಾಂಡ್ಗೆ ಏನೇ ನಿರ್ಧಾರ ತೆಗೆದುಕೊಂಡರೂ ಕೂಡ ಅದೊಂದು ಮುಳ್ಳಿನ ಹಾದಿಯೇ. 2025 ಅಂತ್ಯ ಏನಿದೆ ಅದು ಕಾಂಗ್ರೆಸ್ ಹೈಕಮಾಂಡ್ಗೆ ಮುಳ್ಳಿನ ಹಾದಿ ನಿಶ್ಚಿತವಾಗಿ. ಅದಕ್ಕಾಗಿ ನಾನು ಹೇಳಿದೆ ಬರೀ ಎರಡು ಪಾಸಿಬಿಲಿಟೀಸ್ ಉಳ್ಕೊಳ್ತವೆ ಡಿ ಕೆ ಶಿವಕುಮಾರರ ಈ ಹೇಳಿಕೆ ದಿಲ್ಲಿ ಯಾತ್ರೆಯ ನಂತರ. ಐದರ್ ಹಿ ವಾಂಟ್ಸ್ ಟು ಬಿಕಮ್ ಅ ಚೀಫ್ ಮಿನಿಸ್ಟರ್ ಫ್ರಮ್ ಕಾಂಗ್ರೆಸ್, ಅದು ಕಾಂಗ್ರೆಸ್ ಹೈಕಮಾಂಡ್ ಮಾತು ಕೊಟ್ಟಂತೆ. ಅದರ್ವೈಸ್ ಇಲ್ಲ, ಅವರು ರಾಜ್ಯಾಧ್ಯಕ್ಷರಾಗಿ ಮುಂದುವರಿತಾರೆ. ಐ ಡೋಂಟ್ ಥಿಂಕ್ ಸೊ. ಆಗ ಅವರು ಏನು ಮಾಡಬಹುದು? ಜ್ಯೋತಿರಾದಿತ್ಯ ಸಿಂಧಿಯಾ ಹಾದಿ ಹಿಡಿತಾರ? ಇದನ್ನು ನೋಡಬೇಕಾಗತ್ತೆ. ಆದರೆ ಒಂದು ವೇಳೆ ಮುಖ್ಯಮಂತ್ರಿ ಆದರೆ ಡಿ ಕೆ ಶಿವಕುಮಾರ್ಗೆ ಅನಿಸ್ತಾ ಇದೆ ಲೆಫ್ಟ್ ಲೀನಿಂಗ್. ನೋಡಿ, ನೀವು ಲೆಫ್ಟ್ ಲೀನಿಂಗ್ ಫೇಸ್ಬುಕ್ ಪೇಜ್ಗಳನ್ನು ಸ್ವಲ್ಪ ನೋಡಿ. ಮೊನ್ನೆಯ ಮಹಾಶಿವರಾತ್ರಿ ಆಚರಣೆಯ ನಂತರ ಏನೆಲ್ಲ ಹೇಳಿಕೆಗಳು ಬರ್ತಾ ಇವೆ ಅಂತ. ಕರೆಕ್ಟ್. ನನಗೆ ಮುಸ್ಲಿಂ ವೋಟ್ ಬ್ಯಾಂಕ್ ದೂರ ಹೋಗುತ್ತೆ ಅಂತಕ್ಕಂಥದ್ದು ಅಲ್ಲ. RSS ವರಿಷ್ಠರೊಬ್ಬರ ಸಂಬಂಧಿಕರ ಮದುವೆಯಲ್ಲಿ ಡಿ ಕೆ ಶಿವಕುಮಾರ್ RSS ನಾಯಕರ ಜೊತೆಗೆ ಮಾತಾಡಿದ್ರು ನವೆಂಬರ್ನಲ್ಲಿ ಅನ್ನೋದು ಕೂಡ ಈ ಲೆಫ್ಟ್ ಲೀನಿಯಂಟ್ ಸೋಷಿಯಲ್ ಮೀಡಿಯಾ ಪೇಜ್ನಲ್ಲೇ ಮೊದಲು ಬಂದಿತ್ತು. ಅಲ್ಲ, ನೋಡಿ, ಈಗ ನಿಮಗೆ ಸಂಬಂಧಗಳನ್ನು ಮದುವೆಗೆ ಹೋಗ್ತಕ್ಕಂಥದ್ದು ಮದುವೆಯಲ್ಲೇನೋ ಹೋಗಿ ಮಾತುಕತೆ ಆಗಿಬಿಡುತ್ತೆ ಅಂತ ನನಗೆ ಅನಿಸಲ್ಲ. ಸಂಬಂಧಗಳನ್ನು ಇಟ್ಕೊಳ್ಳೋ ದೃಷ್ಟಿಯಿಂದ ಈಗ ಅನೇಕ ಮಂತ್ರಿಗಳು ಮೊನ್ನೆ H K ಪಾಟೀಲ್ ಯಾರೋ ಸಂಘದವ್ರ ಜೊತೆಗೆ ವೇದಿಕೆ ಹಂಚ್ಕೊಂಡಿದ್ರು. ಹೌದು, ನಿಮ್ಮ ಛಬ್ಬಿಯಲ್ಲೇ ಕಾಣುತ್ತದು. ಕರೆಕ್ಟ್. ಅದು ನನಗನ್ಸುತ್ತೆ ಅಜಿತ್, ಇಲ್ಲಿ ಪ್ರಶ್ನೆ ಬರ್ತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಯಾಕೆ ಇದನ್ನು ಮಾಡ್ತಿದ್ದಾರೆ ಅಂತಂದರೆ ಅವ್ರಿಗನ್ನಿಸ್ತಾ ಇದೆ ಲೆಫ್ಟ್ ಲೀನಿಯಂಟ್ ವೋಟ್ ಬ್ಯಾಂಕ್ ಸ್ವಲ್ಪ ಮಟ್ಟಿಗೆ ದೂರ ಹೋದರೆ ಒಕ್ಕಲಿಗ ಲಿಂಗಾಯತ ವೋಟ್ ಬ್ಯಾಂಕ್ಗಳನ್ನು ನಾನು ಹತ್ತಿರಕ್ಕೆ ತೆಗೆದುಕೊಳ್ಬೇಕಾಗತ್ತೆ. ಎಸ್, ಆ ಸ್ಪೇಸಲ್ಲಿ BJP ಜಗಳ ಆಡ್ತಾ ಇದೆ. ಆ ಸ್ಪೇಸಲ್ಲಿರ್ತಕ್ಕಂಥ BJP ಜಗಳ ಆಡ್ತಾ ಇದೆ. JDSನ ಶಕ್ತಿ ಕ್ಷೀಣಿಸ್ತಾ ಇದೆ. ಸೊ ಆ ವೋಟ್ ಬ್ಯಾಂಕನ್ನು ನಾನು ಜೊತೆಗೆ ತೆಗೆದುಕೊಂಡ್ರೆ 28ರಲ್ಲಿ ನಾನು ದೋಣಿಯನ್ನು ದಡಕ್ಕೆ ತಲುಪಿಸಬಹುದು ಅನ್ನೋದು ಅವರ ಹೈಪೋಥೆಸಿಸ್, ಪ್ರಿಸಂಪ್ಷನ್ ಅಂತ ನನಗನ್ಸುತ್ತೆ. ಇಷ್ಟು ಬೇಗನೆ ಅವರು ಇಲ್ಲ ನಾನು ಯಾವುದೋ ಬೇರೆ ಪಾರ್ಟಿಗೆ ಹೋಗ್ಬಿಡ್ಬೇಕು ಅನ್ನುವ ಆಲೋಚನೆಯಲ್ಲಿದ್ದಾರೆ ಅಂತ ನನಗನ್ಸಲ್ಲ. ಅವರ ಮೊದಲ ಪ್ರಯತ್ನ ಇರ್ತಕ್ಕಂಥದ್ದು ಕಾಂಗ್ರೆಸ್ನಲ್ಲಿ ನಾನು ಮುಖ್ಯಮಂತ್ರಿ ಆಗಬೇಕು. ಮತ್ತು ಅವ್ರಿಗನ್ಸುತ್ತೆ ನೋಡಿ, ಈಗ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಪರವಾಗಿದೆ ಅನ್ನೋದು ಕಳೆದ 2 ತಿಂಗಳ ಬೆಳವಣಿಗೆಗಳಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹೌದು, ಅವ್ರು ಹೇಳಿದ ಕೆಲಸ ಎಲ್ಲ ಅದು ಅಲ್ಲ. ಅವ್ರು ಹೇಳಿದ್ದನ್ನೆಲ್ಲ ರಣದೀಪ್ ಸುರ್ಜೇವಾಲಾ, ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ರಾಹುಲ್ ಗಾಂಧಿ ಒಪ್ಕೊಳ್ತಾ ಇದ್ದಾರೆ. ಸೋನಿಯಾ ಗಾಂಧಿ ಅವರಿಗೆ ಡಿ ಕೆ ಶಿವಕುಮಾರ್ ಬಗ್ಗೆ ಒಂದು ಅನುಕಂಪ ಇದೆ. ಆದರೆ ಅಷ್ಟು ಸುಲಭವಾಗಿ ಸಿದ್ದರಾಮಯ್ಯನವರ ಬಣ ಬಿಟ್ಕೊಡುತ್ತಾ? 2 ಅಡೆತಡೆಗಳು ಸ್ಪಷ್ಟವಾಗಿ ಕಾಣ್ತೇವೆ. ಹೈಕಮಾಂಡ್ನ ಅಡೆತಡೆ ಡಿ ಕೆ ಶಿವಕುಮಾರ್ಗೆ ಭಾಳ ಇದ್ದಂತಿಲ್ಲ. 2 ಅಡೆತಡೆಗಳು. ಒಂದು, ಸಿದ್ದರಾಮಯ್ಯನವರ ಬಣ ಸುಲಭವಾಗಿ ಬಿಟ್ಕೊಡಲ್ಲ. ರಾಜಣ್ಣ, ಸತೀಶ್ ಜಾರಕಿಹೊಳಿ ಮತ್ತು ಉಳಿದವರ ಹೇಳಿಕೆಗಳು ಅದನ್ನು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇವೆ. 2ನೇದು ಅಜಿತ್, ಅವರಿಗೆ ಶಾಸಕರ ಬೆಂಬಲ ಇಲ್ಲ. ಹೌದು, ದ ಬಿಗ್ಗೆಸ್ಟ್ ಲ್ಯಾಕುನಾ ಈಗ ಡಿ ಕೆ ಶಿವಕುಮಾರ್ಗೆ ಒಂದು 90 ಶಾಸಕರ ಬೆಂಬಲ ಇದ್ದಿದ್ರೆ ಇದೆಲ್ಲವನ್ನ ಡಿ ಕೆ ಶಿವಕುಮಾರ್ ಮಾಡ್ತಿದ್ರು ಅಂತ ನನಗನ್ಸಲ್ಲ. ಹೀಗಾಗಿ ಡಿ ಕೆ ಶಿವಕುಮಾರ್ಗೆ ಈ 2 ಲ್ಯಾಕುನಾಗಳನ್ನು ಅವ್ರು ಹೆಂಗೆ ಓವರ್ಕಮ್ ಮಾಡ್ತಾರೆ? ಸಿದ್ದರಾಮಯ್ಯನವರ ಬಣ ಎಷ್ಟು ಅಡೆತಡೆಗಳನ್ನು, ಹಂಪ್ಸ್ಗಳನ್ನು ದಾರಿಯಲ್ಲಿ ಹಾಕುತ್ತೆ? ದಟ್ ಈಸ್ ಕರ್ನಾಟಕ ಪಾಲಿಟಿಕ್ಸ್ ಈಸ್ ಆಲ್ ಅಬೌಟ್ ಅಂತ ನನಗನ್ಸುತ್ತೆ. ಬಟ್ ದಿಸ್ ಈಸ್ ಇಂಟ್ರೆಸ್ಟಿಂಗ್. ಇಟ್ ಮೇ ಗಿವ್ ಎ ನ್ಯೂ ಫಿಲಿಪ್ ಟು ಕಾಂಗ್ರೆಸ್ ಪಾರ್ಟಿ ಆಲ್ಸೋ. ಈಗ ನೀವು AK ಆಂಟೋನಿ ಅವರ ರಿಪೋರ್ಟನ್ನು ಉಲ್ಲೇಖಿಸಿದ್ರಿ. ಅದಾದ ಮೇಲೆ ತಾನೇ ಅನೇಕ ಅಂದರೆ ಹೇಳಿಕೆಗಳು, ಮಧ್ಯಪ್ರದೇಶದ ಸಾಫ್ಟ್ ಹಿಂದುತ್ವ ಪಾಲಿಟಿಕ್ಸ್ ಶುರುವಾಗಿದ್ದು, ಕಮಲ್ನಾಥ್ ಏನು ಮಾಡಿದರು, ದಿಗ್ವಿಜಯ್ ಸಿಂಗ್ ಏನು ಮಾಡಿದರು ಅನ್ನೋದನ್ನು ನಾವು ಸ್ಪಷ್ಟವಾಗಿ ನೋಡ್ತಾ ಇದ್ದೀವಿ. ಬಟ್ ಕಾಂಗ್ರೆಸ್ ಆ ಪಾಲಿಸಿ ಶಿಫ್ಟನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತಾ? ಇನ್ನೊಮ್ಮೆ ಸೆಂಟ್ರಿಸ್ಟ್ ಪಾರ್ಟಿಯಾಗಿ ಬಂದು ಕಾಂಗ್ರೆಸ್ಗೆ ಕುಳಿತುಕೊಳ್ಳಿಕ್ಕೆ ಸಾಧ್ಯ ಆಗುತ್ತಾ? ದಟ್ ಈಸ್ ಎ ಬಿಗ್ಗರ್ ಕ್ವಶನ್. ಆಮೇಲೆ ಅದು ಕರ್ನಾಟಕದ ಪಾಲಿಟಿಕ್ಸ್ನ ಪರಿಧಿ ಆಚೆಗೆ ಆ ಒಂದು ವೈಚಾರಿಕ ಚಿಂತನೆಗೆ ಕಾಂಗ್ರೆಸ್ ತಯಾರಿದೆಯಾ ಅಂತಕ್ಕಂಥದ್ದು ಬೇರೆ ಪ್ರಶ್ನೆ. ಆದರೆ ಡಿ ಕೆ ಶಿವಕುಮಾರ್ಗೆ ಅನ್ಸುತ್ತೆ ಕರ್ನಾಟಕದಲ್ಲಿ ಒಕ್ಕಲಿಗ ಲಿಂಗಾಯತ ವೋಟ್ಗಳನ್ನು ಮತ್ತು ಹಿಂದುತ್ವವಾದಿ ಹಿಂದುಳಿದ ವರ್ಗಗಳ ವೋಟ್ಗಳೇನಿವೆ, ಅಂದರೆ ಹಿಂದೂ ಐಡೆಂಟಿಟಿಯನ್ನು ಹಿಂದುಳಿದ ಅನೇಕ ಸಮುದಾಯಗಳು ಸ್ಪಷ್ಟವಾಗಿ BJP ಜೊತೆಗೆ ಬರಲಿಕ್ಕೆ ಅವೇ ಮುಖ್ಯವಾಗಿರ್ತಕ್ಕಂತಹ ಕಾರಣ. ಆ ವೋಟ್ ಬ್ಯಾಂಕನ್ನು BJPಯ ಒಳಜಗಳದ ಸಂದರ್ಭದಲ್ಲಿ ತನ್ನ ಕಡೆ ಸೆಳೆದುಕೊಳ್ಳಿಕ್ಕೆ ಸಾಧ್ಯನಾ ಅಂತಕ್ಕಂಥದ್ದನ್ನು ಡಿ ಕೆ ಶಿವಕುಮಾರ್ ಯೋಚನೆ ಮಾಡ್ತಿದ್ದಾರೆ. ಯೋಚನೆ ಮಾಡಿದ ಮಾತ್ರಕ್ಕೆ ಅವೆಲ್ಲ ಸಮುದಾಯಗಳು ಇವ್ರ ಜೊತೆಗೆ ಬರ್ತವೆ, ಆ ವೋಟ್ ಬ್ಯಾಂಕ್ಗಳು ರಿಯಾಕ್ಷನ್ಸ್ ಹೆಂಗೆ ಬರುತ್ತೆ ಅಂತ. ಈಸ್ ಟೆಸ್ಟಿಂಗ್ ವಾಟರ್ಸ್. ಡೆಫಿನೆಟ್ಲಿ ಟೆಸ್ಟಿಂಗ್ ವಾಟರ್ ಅಷ್ಟೇ.
ಈ ಮಧ್ಯದಲ್ಲಿ ಕರ್ನಾಟಕದ ಬೆಳವಣಿಗೆಗಳ ವಿಷಯದಲ್ಲಿ ಮತ್ತೆ ಮತ್ತೆ ಏಕನಾಥ್ ಶಿಂದೆ ಅವರ ಹೆಸರು ಪ್ರಸ್ತಾಪ ಆಗ್ತಾ ಇದೆ. ಮಹಾರಾಷ್ಟ್ರದ ಮಾಜಿ ಮುಖ್ಯಮಂತ್ರಿಯ ಹೆಸರು. ಮಹಾರಾಷ್ಟ್ರದಲ್ಲಿ ಏಕನಾಥ್ ಶಿಂದೆ ಮತ್ತು ಫಡ್ನವೀಸ್ ಅವರಿಗೆ ಸಂಬಂಧ ಕಿತ್ಕೊಂಡು ಹೋಗಿದೆ ಅನ್ನುವ ಚರ್ಚೆಗಳ ಮಧ್ಯದಲ್ಲಿ ಕರ್ನಾಟಕದಲ್ಲೊಬ್ಬ ಏಕನಾಥ್ ಶಿಂದೆ ಉಟ್ಕತಾರ. ಆರ್ ಅಶೋಕ್ ಅವರು ನಿನ್ನೆ ಮಾತಾಡಿದ್ರು, ಇವತ್ತು ರಾಮುಲು ಮಾತಾಡಿದ. ಕೆಲವು ಕ್ಷಿಪ್ರ ಬೆಳವಣಿಗೆಗಳನ್ನ ರಾಜಕಾರಣದಲ್ಲಿ ನೋಡ್ತೀವಿ. ವೀರೇಂದ್ರ ಪಾಟೀಲ್ರನ್ನು ಯಾವ ರೀತಿ ಸಿಎಂ ಸ್ಥಾನದಿಂದ ಕೆಳಗಿಳಿಸಿದ್ರು ಅಂತ ನೋಡಿದೀವಿ. ಅರಸೂರನ್ನ ಇಳಿಸಿದ್ದನ್ನು ಕಂಡಿದ್ದೀವಿ. ಆ ರೀತಿಯ ಬೆಳವಣಿಗೆಗಳು ರಾಜ್ಯದಲ್ಲೂ ಆಗುವ ಲಕ್ಷಣಗಳಿದ್ದಾವೆ. ಕರ್ನಾಟಕದಲ್ಲೂ ಇನ್ನೊಂದು ಶಿಂಧೆ ಮೇನಿಯಾ ಆಗತ್ತೆ. ಕರ್ನಾಟಕದ ಏಕನಾಥ್ ಶಿಂಧೆಗೆ ಬೆಂಬಲ ಕೊಡುವ ವಿಚಾರವನ್ನ ಹೈಕಮಾಂಡ್ ನಾಯಕರು ತೀರ್ಮಾನಿಸ್ತಾರೆ. ಮಾಜಿ ಸಚಿವ ಶ್ರೀರಾಮುಲು ಅವರು ಹೇಳಿದ್ದು ಕೇಳಿಸ್ಕೊಳ್ಳಿ. ರಾಜಕಾರಣದಲ್ಲಿ ಯಾವುದು ಕೂಡ ನಿಂತು ನೀರೇನಲ್ಲ. ರಾಜಕಾರಣದಲ್ಲಿ ನಾವು ನೋಡ್ತಾ ಇದ್ದೀವಿ, ಎಲ್ಲ ಒಂದು ಕಡೆ ಒಂದು ರೀತಿ ಕ್ಷಿಪಣಿ ಆದಂಥ ಬದಲಾವಣೆಗಳು, ಕ್ಷಿಪಣಿಯಾದಂಥ ರಾಜಕೀಯ ಸನ್ನಿವೇಶಗಳನ್ನು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ವೀರೇಂದ್ರ ಪಾಟೀಲ್ ಅವ್ರನ್ನ ಮುಖ್ಯಮಂತ್ರಿ ಇದ್ದಂಥ ಟೈಮಲ್ಲಿ ಯಾವ ರೀತಿಯಲ್ಲಿ ಅವ್ರನ್ನ ಮುಖ್ಯಮಂತ್ರಿಗಳು ವೀರೇಂದ್ರ ಪಾಟೀಲ್ ಅವ್ರನ್ನ ಇಳಿಸಿದ್ರು ಅನ್ನೋಂಥದ್ದು ಕೂಡ ನಮ್ಮ ಗಮನದಲ್ಲಿದೆ. ನಮ್ಮ ದೇವರಾಜ್ ಅರಸರು ಮುಖ್ಯಮಂತ್ರಿ ಇದ್ದಂಥ ಟೈಮಲ್ಲಿ ಕೂಡ ಯಾವ ರೀತಿಯಲ್ಲಿ ನಡ್ಕೊಂಡ್ರು ಅನ್ನೋಂಥದ್ದು ಕೂಡ ನಾವೆಲ್ಲರೂ ಕೂಡ ನೋಡಿದ್ವಿ. ಕರ್ನಾಟಕದಲ್ಲಿ ಕೂಡ ಮುಂದಿನ ದಿನಗಳಲ್ಲಿ ಏನು ಮಹಾರಾಷ್ಟ್ರದಲ್ಲಿ ಯಾವ ರೀತಿಯಲ್ಲಿ ಶಿಂಧೆ ಫಿನಾಮಿನಾ ಆಯಿತೋ ಅದೇ ರೀತಿಯಲ್ಲಿ ಕರ್ನಾಟಕದಲ್ಲಿ ಕೂಡ ಇನ್ನೊಂದು ಶಿಂಧೆ ಫಿನಾಮಿನಾ ಆಗುತ್ತೆ ಅನ್ನೋಂಥದ್ದು ಕೂಡ ನಾವು ಕಾಣ್ತಾ ಇದ್ದೀವಿ. ನೋಡೋಣ, ಮುಂದಿನ ದಿನಗಳಲ್ಲಿ ಎಲ್ಲವನ್ನು ಕೂಡ ನೋಡ್ತೀವಿ. ನಿಮ್ಮ ಇವತ್ತು ನಡೀತಾ ಇರುವಂಥ ಆಡಳಿತ ಪಕ್ಷದಲ್ಲಿ ಯಾರು ಶಿಂಧೆ ಫಿನಾಮಿನಾ ಆಗ್ತಾನೆ ಅನ್ನೋಂಥದ್ದು ನೀವೇ ಕಾದು ಅಲ್ಲ ನೋಡೋಣ. ಅಲ್ಲ, ಇವತ್ತಿನ ಶಿಂಧೆ ಫಿನಾಮಿನಾ ಪ್ರಾರಂಭ ಆದ ನಂತರ ಯಾವ ರೀತಿಯಲ್ಲಿ ಮಹಾರಾಷ್ಟ್ರದಲ್ಲಿ ಏನಾಯ್ತು ಕರ್ನಾಟಕದಲ್ಲಿ ಕೂಡ ಹಂಗ ಆಗ್ಬೋದಲ್ಲ. ನಾನು ನಿರ್ಧಾರ ತಗೊಂಡದಲ್ಲ, ನಮ್ಮ ರಾಷ್ಟ್ರೀಯ ನಾಯಕರು ನಿರ್ಧಾರ ತಗೋಬೇಕು. ಜಾತಿ ಗಣಿತ ಮಾಡಿರೋದೇ ಸರಿ ಇಲ್ಲ ಅನ್ನೋಂಥದ್ದು ಗೊಂದಲ ಇದೆ. ಆ ಜಾತಿ ಗಣಿತ ಮಾಡಿರೋಂಥದ್ದು ಕೂಡ ಎಲ್ಲೋ ಒಂದು ಕಡೆ ಕಾನ್ಸ್ಪಿರಸಿ. ಆ ಕಾನ್ಸ್ಪಿರಸಿ ಅಂತ ಹೇಳಿ ಏನು ಹೇಳಕ್ ಹೋಗಲ್ಲ. ಅದು ಏನಾಗುತ್ತೆ ಅನ್ನೋಂಥದ್ದು ತಾವು ಮುಂದಿನ ದಿನಗಳಲ್ಲಿ ನೋಡ್ಬೋದು. ಇದೆಲ್ಲದರ ಮಧ್ಯದಲ್ಲಿ ನೀವು ಗಮನಿಸಿದ್ರೋ ಇಲ್ವೋ ಗೊತ್ತಿಲ್ಲ, ಕೆಲವು ದಿನಗಳಿಂದ ಸಚಿವ KN ರಾಜಣ್ಣ ಏಕಾಏಕಿ ಸೈಲೆಂಟ್. DK ಶಿವಕುಮಾರ್ ವಿರೋಧಿ ಬಣದ ಏಕಮೇವಾದ್ವಿತೀಯ ನಾಯಕರಂತೆ ಆಡ್ತಾ ಇದ್ದ KN ರಾಜಣ್ಣ ನೇರಾನೇರದ ವಾಗ್ದಾಳಿಗಳು, ನೇರ ಹೇಳಿಕೆಗಳು. ಹೌದು, KPCC ಅಧ್ಯಕ್ಷರ ಬದಲಾವಣೆ ಆಗಬೇಕು, ಮುಖ್ಯಮಂತ್ರಿ ಬದಲಾವಣೆ ಯಾರು ಮಾಡುವಂತಿದ್ದಾರೆ, ಇನ್ನೂ ಹೆಚ್ಚಿನ ಸಂಖ್ಯೆಯ DCMಗಳಾಗಬೇಕು. ಈ ರೀತಿಯಾಗಿ ಮಾತನಾಡ್ತಿದ್ದ KN ರಾಜಣ್ಣ ಅವರು ಏಕಾಏಕಿ ಸೈಲೆಂಟ್. DK ಶಿವಕುಮಾರ್ ಅವರು ದೆಹಲಿಗೆ ಹೋದಾಗ ಮಲ್ಲಿಕಾರ್ಜುನ ಖರ್ಗೆ ಅವರೆದುರು KN ರಾಜಣ್ಣ ಅವರ ಬಗ್ಗೆ ಕಂಪ್ಲೇಂಟ್ ಮಾಡಿ ವಾರ್ನ್ ಮಾಡಿಸಿದ್ದಾರೆ ಅನ್ನುವ ಸುದ್ದಿಗಳು ಒಂದು ಕಡೆ. ಅದನ್ನು ಹೊರತುಪಡಿಸಿಯೂ ಬೇರೆ ಏನೇನೋ ಸುದ್ದಿಗಳು ಹರಿದಾಡ್ತಾ ಇದ್ದಾವೆ. ವಿಧಾನಸಭಾ ಚುನಾವಣೆಗಳಲ್ಲಿ ಟಿಕೆಟ್ ವಂಚಿತ ಸಮುದಾಯಗಳಿಗೆ MLC ಸ್ಥಾನ ಕೊಡಬೇಕು ಅಂತ KN ರಾಜಣ್ಣ ಅವರು ಒತ್ತಾಯಿಸ್ತಾ ಇದ್ರು.
ಅದರ ಬಗ್ಗೆ ದೆಹಲಿಯಿಂದ ಬಂದ ಡಿ ಕೆ ಶಿವಕುಮಾರ್ರನ್ನ ಪತ್ರಕರ್ತರು ಪ್ರಶ್ನಿಸಿದಾಗ ಕೆ ಎನ್ ರಾಜಣ್ಣ ಮಾಧ್ಯಮದ ಮುಂದೆ ಹೇಳಿದ್ದಾರೆ, ಅದಕ್ಕೆಲ್ಲ ಉತ್ತರ ಕೊಡೋದಕ್ಕಾಗೋದಿಲ್ಲ, ನನ್ನ ಹತ್ರ ಬಂದು ಚರ್ಚೆ ಮಾಡಿದ್ರೆ ಸಲಹೆ ಕೊಡ್ತೀನಿ ಅಂದ್ರು ಡಿ ಕೆ ಶಿವಕುಮಾರ್. ಅದಕ್ಕೂ ಕೂಡ ಕೆ ಎನ್ ರಾಜಣ್ಣ ಅವರು ರಿಯಾಕ್ಟ್ ಮಾಡಿಲ್ಲ, ಪ್ರತಿಕ್ರಿಯೆ ಇಲ್ಲ ಅವರು. ಜಮೀರ್ ಅಹಮದ್ ಖಾನ್ ಮತ್ತೊಮ್ಮೆ ಹೇಳಿಕೆಗಳ ವಿಷಯದಲ್ಲಿ ಆಕ್ಟಿವ್ ಆಗಿದ್ದಾರೆ. ಕ್ಷಿಪ್ರ ಕ್ರಾಂತಿ ಅಂತ ಬಿಜೆಪಿ ನಾಯಕರುಗಳು ಮಾತಾಡ್ತಾ ಇರೋದು. ಹೌದು ಆಗತ್ತೆ. ಬಿಜೆಪಿಯ 7-8 ಜನ ಶಾಸಕರು ನಮ್ಮ ಸಂಪರ್ಕದಲ್ಲಿದ್ದಾರೆ, JDSನ 10-12 ಶಾಸಕರ ಸಂಪರ್ಕದಲ್ಲಿದ್ದಾರೆ ಅಂತ. ಕೇಳಿಸ್ಕೊಳ್ಳಿ ಒಮ್ಮೆ ಜಮೀರ್ ಅಹಮದ್ ಖಾನ್ ಮಾತಾಡ್ತಾರೆ. ಈ 5 ವರ್ಷ ಇಲ್ಲ, ಇನ್ನು 15 ವರ್ಷ ಕಾಂಗ್ರೆಸ್ ಸರ್ಕಾರನೇ, ಮುಂದೇನು ಕಾಂಗ್ರೆಸ್ ಸರ್ಕಾರನೇ ಬರೋದು. ಈಗ ವಿಜೇಂದ್ರ ಅವರು ಅವ್ರ ಪಕ್ಷದಲ್ಲೇ ಭಿನ್ನಾಭಿಪ್ರಾಯ ಇದೆ ನೋಡಿ, ಅದ್ರ ಬಗ್ಗೆ ನೋಡ್ಕೊಳ್ಬೇಕು ಅವರು. ಈಗ ನಮ್ಮ ಸರ್ಕಾರ ಈ 5 ವರ್ಷ ಏನೇನೂ ತೊಂದರೆ ಆಗಲ್ಲ, ಮುಂದೇನು ಕಾಂಗ್ರೆಸ್ ಸರ್ಕಾರನೇ ಬರೋದು. ಇನ್ನು 15 ವರ್ಷ ನಾವೇ ಕಾಂಗ್ರೆಸ್ ಅವರ ಅಧಿಕಾರಲ್ಲಿ ಇರ್ತೀವಿ. ಇಲ್ಲ, ಭಾಳ ಜನ BJP ಅವರು ಬರೋಕ್ಕೆ ಸಿದ್ಧ ಆಗಿದ್ದಾರೆ, JDS ಅವರು ಬರೋಕ್ಕೆ ಸಿದ್ಧ ಆಗಿದ್ದಾರೆ. ನಮ್ಗೇನಿಗೆ ಬೇಕಾಗಿದೆ? ನಾವು ಇದ್ದಾರೆ, ಭಾಳ ಜನ ಇದ್ದಾರೆ, ಭಾಳ ಜನ. ನನ್ನ ಕನಿಷ್ಠ ನನ್ನ ಅನಿಸಿಕೆ BJP ಅವರು 7-8 ಜನ ಇದ್ದಾರೆ, JDS ಅವರು 12-13 ಜನ ಇದ್ದಾರೆ. ಈಗ ನಾವು 140 ಇದ್ದೀವಿ, ನಮ್ಗೆ ಬೇಕಾಗಿಲ್ಲ. ಇಲ್ಲ, ಆ ಥರ ಏನಿಲ್ಲ. ನಾನು ಹೇಳಿಲ್ವಾ, ಮುಖ್ಯಮಂತ್ರಿ ಸ್ಥಾನನೂ ಖಾಲಿ ಇಲ್ಲ, KPP ಅಧ್ಯಕ್ಷ ಸ್ಥಾನನೂ ಖಾಲಿ ಇಲ್ಲ. ಈಗ ಮೊನ್ನೆ DK ಶಿವಕುಮಾರ್ ಅವರು KPC ಅಧ್ಯಕ್ಷ ಆಗಿ ಕೂತಿದ್ದಾರೆ, ಮೊನ್ನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿ ಕೂತಿದ್ದಾರೆ. ಏನು DK ಶಿವಕುಮಾರ್ ಅವರು BJPಗೆ ಹೋಗ್ಬಿಡ್ತಾರೆ, DK ಶಿವಕುಮಾರ್ ಅವರು BJPಗೆ ಹೋಗ್ತಾರೆ. DK ಶಿವಕುಮಾರ್ ಬ್ಲಡ್ಡಲ್ಲೇ ಕಾಂಗ್ರೆಸ್, ಆ ಪ್ರಶ್ನೆನೇ ಉದ್ಭವ ಆಗಲ್ಲ. ಏನು ಹೇಳಿ, ಈಸ್ ಎ ಪಕ್ಕಾ ಕಾಂಗ್ರೆಸ್ ಮ್ಯಾನ್. ಈಗ DK ಶಿವಕುಮಾರ್ ಅವರು ಒಳ್ಳೆ ಕೆಲಸ ಮಾಡ್ತಾವ್ರೆ, ಸಂಘಟನೆ ಮಾಡ್ತಾವ್ರೆ, ಇಡೀ ರಾಜ್ಯದಲ್ಲಿ ಅಡ್ಡಾಡ್ತಾವ್ರೆ. ಈಗ ಅದೆಲ್ಲ ಹೈಕಮಾಂಡ್ ಸರ್, ನಾವು ಮಾಡೋಕೆ ನಮ್ಮ ಅಭಿಪ್ರಾಯ, ನನ್ನ ಅಭಿಪ್ರಾಯ ನಾನು ಹೇಳ್ಕೊಳ್ಬೋದು. ತೀರ್ಮಾನ ಮಾಡೋರು ಯಾರು? ನಮ್ಮ ಪಕ್ಷದ ಹೈಕಮಾಂಡ್. ನಮ್ಮ ಹೈಕಮಾಂಡ್ ಏನು ತೀರ್ಮಾನ ತೊಗೊಳ್ತಾರೆ ಅದಕ್ಕೆ ನಾವೆಲ್ಲ ಬದ್ಧಾಗಿರ್ತೀವಿ. ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.